ಆತಿ ವಿಸ್ತೃತಿ ಚಕಾರ ಏತಾ ವಿವಜ್ಞೇಯ ಯುಕ್ತಯ ಪ್ರತಿಪಕ್ಷಗಾಹ. ದೇವತೆಗಳ ಪ್ರಾರ್ಥಿತರಾಗಿ ವೇದವ್ಯಾಸ ದೇವರು ಅದನ್ನೆಲ್ಲ ಬರೆದಿದ್ದಾರೆ. ಅತಿ ವಿಸ್ತೃತಿಯನ್ನು ಮಾಡಿಲ್ಲ. ಚಕಾರ ನಾತಿ ವಿಸ್ತೃತಿಂ ಚಕಾರ ಏತಾ ಹಿ ಅವಜ್ಞೇಯ ಯುಕ್ತಯ ಪ್ರತಿಪಕ್ಷಗಾಹ. ಆದ್ದರಿಂದ ಪ್ರತಿಪಕ್ಷದ ಯುಕ್ತಿಗಳೆಲ್ಲ ಅವಜ್ಞೇಯ. ಇವು ಜ್ಞೇಯ, ಅವು ಅವಜ್ಞೇಯ, ಸರಿಯಲ್ಲ ಅಂತ ಹೇಳ್ಕೊಂಡು ಪೂರ್ವಪಕ್ಷ ಯುಕ್ತಿಗಳಿಗೆ ನಾವು ಮೋಸ ಹೋಗಕೂಡದು. ತಸ್ಮಾತ್ ಪ್ರತ್ಯಕ್ಷೇಕ್ಷಾ ಕ್ಷಮ ಪಕ್ಷಂ ಕಮೇವ ಅತ್ರ ಅಭಿವೀಕ್ಷತೆ. ತಸ್ಮಾತ್ ಅಕ್ಷಮ ಪಕ್ಷತ್ವಾತ್ ಮೋಕ್ಷಶಾಸ್ತ್ರೇ ಅಭ್ಯುಪೇಕ್ಷಿತ. ಇದು ಒಬ್ಬೊಬ್ಬರು ಕಂಡಿದೆ. ಇದು ವಿರುದ್ಧವಾಗಿ ಯಾರ್ಯಾರು ಬರೆದಿದ್ದಾರೋ ಅದು ಪ್ರತ್ಯಕ್ಷ ಈಕ್ಷಾ ಅಕ್ಷಮ. ಪ್ರತ್ಯಕ್ಷ ಈಕ್ಷಾ ಅಕ್ಷಮ. ಪ್ರತ್ಯಕ್ಷ ಪ್ರಮಾಣದಿಂದ ವಿಚಾರ ಮಾಡಿದಾಗಲೇ ಇದು ಅಕ್ಷಮ, ಸರಿಯಾದದ್ದಲ್ಲ ಅಂತ ಗೊತ್ತಾಗಿಬಿಡುತ್ತೆ. ಕಣ್ಣಿಗೆ ಕಾಣುತ್ತೆ, ತಪ್ಪು ಎಂಬುದು ಹೇಗೆ ಗೊತ್ತಾಗುತ್ತೆ? ಕಣ್ಣಿಗೆ ರಾಚತ್ತೆ ಅಂತ ಕೆಲಸ ಹೇಳೋದಿಲ್ಲ. ಆ ರೀತಿ ಕಾಣತಕ್ಕಂಥ ದೋಷ ಇದರಲ್ಲಿದೆ. ಪಕ್ಷಂ ಕಮೇವ ಅತ್ರ ಅಭಿವೀಕ್ಷತೆ. ಯಾವ ಪಕ್ಷವಂತಾನೆ ಇದರಲ್ಲಿ ನೋಡಕ್ಕೆ ಸಾಧ್ಯ ಇದೆ? ಯಾವ ಪಕ್ಷವೂ ಇದಕ್ಕೆ ಹೊಂದೋದಿಲ್ಲ. ತಸ್ಮಾತ್ ಅಕ್ಷಮ ಪಕ್ಷತ್ವ. ಇವೆಲ್ಲ ಅಕ್ಷಮ ಪಕ್ಷಗಳಾಗಿರೋದ್ರಿಂದನೇ. ಏನು ಅಕ್ಷಮ ಪಕ್ಷ ಅಂದ್ರೇನು? ಮೂಲದ ವಿಷಯಗಳನ್ನು ಹೊರಗೆ ತರಲಿಕ್ಕೆ ಸಾಮರ್ಥ್ಯವಿಲ್ಲದ ಪಕ್ಷಗಳು ಅಂತ. ಕೆಲವಿಗೆ ಇಷ್ಟನೇ ಇಲ್ಲ, ಕೆಲವರಿಗೆ ಸಾಮರ್ಥ್ಯ ಇಲ್ಲ. ಅದಕ್ಕೆ ಸರ್ವಜ್ಞ ಮನ್ಯ ಮನವೇಕ್ಷ ಅಂತ ಕಳಿಸಿದೆ. ಏನೋ ಕ್ಷಮ ಅಂದರೆ ಸಹಿಸಿಕೊಳ್ಳೋದು, ಕೆಪಾಸಿಟಿ ಅಂತ ಅರ್ಥ. ಅನೇಕ ಅರ್ಥಗಳಿಗೆ ಕ್ಷಮ ಬೇರೆ, ಕ್ಷಮ ಅಷ್ಟೇ. ಅಕ್ಷಮ ಅಂದ್ರೇನು? ಆ ಕೆಲಸಕ್ಕೆ ಅವ್ರು ಅಕ್ಷಮರು, ಸಮರ್ಥರಲ್ಲ ಅಂತ. ಅಕ್ಷಮ್ಯರು ಬೇರೆ, ಅಕ್ಷಮರು ಬೇರೆ. ಈ ಕೆಲಸಕ್ಕೆ ಅವ್ರು ಸಮರ್ಥರಲ್ಲ. ಯಾರೋ ಒಬ್ರು ಕೊಂಟನ್ನು ಕಳಿಸಿ ಬೆಟ್ಟ ಅಂತ ಅವ್ರಿಗೆಲ್ಲ ಕಳಿಸ್ಬೇಡಿ, ಅವ್ರಿಗೆ ಆಗೋದಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ಅಕ್ರಮ ಪಕ್ಷತ್ವಾತ್ ಮೋಕ್ಷಶಾಸ್ತ್ರೇ ಅಭ್ಯುಪೇಕ್ಷಿತ. ಇಂಥವ್ರು ನಾವು ಮೋಕ್ಷಶಾಸ್ತ್ರ ಫಾಲೋ ಮಾಡೋಕ್ಕಾಗತ್ತಾ? ಗೊತ್ತಾಯ್ತು. ಪೂರ್ಣ ಫಾಲೋ ಎಂದು ಬದಲಿ ಮುಟ್ಟಬೇಕು ಇವ್ರು ಈ ಮತ್ತೆ? ಅದೆಲ್ಲ ಸಾಧ್ಯ ಇಲ್ಲ. ಆದ್ದರಿಂದ ಸ್ವಯಂ ಭಗವತ. ತಸ್ಮಾತ್ ಸ್ವಯಂ ಭಗವತ ಇಲ್ಲಿ ಕ್ಷಕಾರ ಜಾಸ್ತಿ ಉಪಯೋಗಿಸಿದ್ದಾರೆ. ಕ್ಷ 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 ಅಂತೇಳಿ. ಕ್ಷಕಾರಕ್ಕೆ ನೃಸಿಂಹ ಕ್ಷಸ್ಯ ದೇವತ. ನರಸಿಂಹದೇವರು ದೇವರು, ಮಾತೃಕಾ ರೂಪದಲ್ಲಿ ನರಸಿಂಹದೇವರು. ಅದಕ್ಕೆ ವಿಘ್ನ ಪರಿಹಾರಕ್ಕೋಸ್ಕರ ಕ್ಷಕಾರ ಉಪಯೋಗಿಸೋದು ಪದ್ಧತಿ. ಅದಕ್ಕೆ ಅಲ್ಲೆಲ್ಲ ವಾಚ್ಯವಾಗಿ ಹೇಳ್ಬಿಟ್ಟಿದ್ದಾರೆ. ನರಸಿಂಹೋ ಅಖಿಲ ಜ್ಞಾನವತಧ್ವಂತ ದಿವಾಕರ ಏತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಹಿ, ಅಲ್ಲೇ ಹೇಳ್ಬಿಟ್ಟಿದ್ದಾರೆ. ಅದೇ ಹೇಳ್ತಿರೋದು. ಕ್ಷ ನೃಸಿಂಹ ಕ್ಷಸ್ಯ ದೇವತಾ, ತಂತ್ರಸಾರದ ಮಾತು. ಸ ವಿಷ್ಣುರಾಯ ಹೇಳಿದೆ. ಗಾಡಿ ನೋಡ್ತಾರೆ, ನೋಡಿ ಇದೆಲ್ಲ ದೂರ ಹೋಗಕ್ಕೆ ಬರಲ್ಲ ಅಂತ ಹೇಳ್ಬಿಡ್ತಾರೆ. ಗಾಡಿ ಚೆಕ್ ಮಾಡಿಬಿಟ್ಟು ಯಾವಾಗ ಒಂದು 4 ಟ್ರ್ಯಾಕ್ಟರ್ ಮುಂದೆ ಹೋಗ್ಲಕ್ಕೆ ಗೊತ್ತಾಗ್ಬಿಡುತ್ತೆ ಇದೆಲ್ಲ ಬೇಡ ಅಂತ ಹೇಳ್ತಾರೆ. ನಾವು ಹೋಗೋ ದಾರಿ ಬಹಳ ದೊಡ್ಡದಾಗಿದೆ, ದೂರ ಇದೆ, ಇದೆಲ್ಲ ಬಾಕಲ್ಲ, ಒಳ್ಳೆ ವೆಹಿಕಲ್ ಬೇಕು ಅಂತ ಹೇಳ್ತಾರಲ್ಲ ಹಾಗೆ. ಸಮರ್ಥವಾದ ವೆಹಿಕಲ್ನಿಂದ ಮಾತ್ರ ಪ್ರಯಾಣ ಸಾಧ್ಯ. ಆದ್ದರಿಂದ ಅವ್ಯಾವೂ ಕೂಡ ನಮಗೆ ಉಪಯೋಗಕ್ಕೆ ಬರೋದಿಲ್ಲ. ಇನ್ನೊಂದು ಹೇಳ್ತಾರೆ. ಇನ್ನು ಮುಂದಿನ ಪ್ರಶ್ನೆ ಈಗ ಅಥ ಆಯಿತು, ಅತ ಆಯಿತು. ಅದಕ್ಕೆ ಅನೇಕ ಅರ್ಥ ಅತ ಅಂತ ಹೇಳಿದ್ರೆ ಬಂದ ಸತ್ಯತ್ವ ಬರಬೇಕು, ಕಾರ್ಯತವಾದ ಸರಿಯಲ್ಲ ಅಂತ ಹೇಳಬೇಕು, ಮತ್ತು ತರ್ಕಶಾಸ್ತ್ರ ಇದು ಅಂತ ತಿಳಿಸ್ಬೇಕು. ಅದೆಲ್ಲ ಅತ ಶಬ್ದಕ್ಕೆ ಬಂದೋಯ್ತು. ಇನ್ನು ಬ್ರಹ್ಮ ಶಬ್ದದ ಅರ್ಥ ಹೇಳ್ಬೇಕು. ಜಿಜ್ಞಾಸಾಧಿಕರಣ ಮುಗಿಬೇಕಲ್ಲ. ಬ್ರಹ್ಮ ಜಿಜ್ಞಾಸ ಅಷ್ಟಾಗಬೇಕೀಗ. ಸಿಸ್ಟಮೆಟಿಕ ಒಂದೊಂದೇ ಹೇಳ್ತಾ ಬರ್ತಾ. ಟೀಕಾದೆಲ್ಲ ಟೀಕಾರ ಸ್ಪಷ್ಟ ತೋರಿಸ್ತಾ ಬರುತ್ತೆ. ಈ ರೀತಿ ಹೇಳಿದ್ದ ಆಚಾರ್ಯ ಹೇಳಬೇಕಾಗಿಲ್ಲ, ಹೇಳೋದಿಲ್ಲ. ಆ ಲೆವೆಲ್ ಅರ್ಥ ಮಾಡ್ಕೋಬೇಕು ಇವರು. ತಸ್ಮಾತ್ ಸ ವಿಷ್ಣುರಾಹಿ ಇತ್ಯಂತೆ ಸ್ವಯಂ ಭಗವತ ವಿಷ್ಣು ಬ್ರಹ್ಮೇತಿ ಏತತ್ ಪುರೋಹಿತಂ. ಈ ಬ್ರಹ್ಮ ಶಬ್ದವಾಚ್ಯನ ಆದವನು ಯಾರು ಅಂತ ಪ್ರಶ್ನೆ. ನಿರ್ಗುಣ ಬ್ರಹ್ಮನೋ ಅಥವಾ ದುರ್ಗಾದಿಗಳೋ ಅನ್ಯ ದೇವತೆಗಳು? ಯಾರು ಬ್ರಹ್ಮ ಶಬ್ದವಾಚ್ಯ? ಅಥವಾ ಬ್ರಹ್ಮ ಜೀವನೋ? ಏನಾಗಬಹುದು ಅಂತ ಪ್ರಶ್ನೆ ಈಗ. ಅದಕ್ಕೆ ಬರೆದವ್ರ ಮಾತನ್ನು ಕೇಳಬೇಕು ನಾವು. ಫಸ್ಟ್ ಅಬ್ರಿವೇಷನ್ಸ್ ಕೊಟ್ಟಿರ್ತಾರೆ ಗ್ರಂಥದಲ್ಲಿ, 6 ಸಂಕೇತಾಕ್ಷರಗಳು ಕೊಟ್ಟಿರ್ತಾರೆ. ಬ್ರೂಭಾ ಅಂದ್ಬಿಡ್ತಾರೆ. ದ್ವೈತಿ ನಮಗೆ ಅರ್ಥ ಆಗುತ್ತೆ. ಬ್ರೂಭಾ ಅಂದ್ರೇನು ಅರ್ಥ ಆಗಬೇಕು ಅನ್ನೋ ಪಕ್ಷ. ಬ್ರೂಭಾ ಅಂದರೆ ಬೃಹದ್ ಭಾಷ್ಯ, ಬೃಹದ್ ಭಾಷ್ಯ, ಬ್ರಾಭಾ ಬ್ರಹ್ಮಸೂತ್ರ ಭಾಷ್ಯ. ಇದೆಲ್ಲರಿಗೆ ಅರ್ಥ ಆಗೋದಿಲ್ಲ. ಯಾರಿಗೆ ಅರ್ಥ ಆಗುತ್ತಿದೋ ಅದಕ್ಕೇನೆ ಅವ್ರು ಸಂಕೇತ ಕೊಟ್ಟವರು ಒಂದು ಇದು ಕೊಟ್ಟಿರ್ತಾರೆ. ಫಸ್ಟ್ ಅಬ್ರಿವೇಷನ್ಸ್ ಲಿಸ್ಟ್ ಕೊಟ್ಟಿರ್ತಾರೆ. ಇದಕ್ಕೆ ಈ ಅರ್ಥ ಅಂತ ಹೇಳ್ಬಿಟ್ಟಿರ್ತಾರೆ. ಅದೇ ರೀತಿಯಲ್ಲಿ ವೇದವ್ಯಾಸರು ಏನು ಮಾಡಿದ್ದಾರೆ? ಬರೆದವರು ಯಾರು ಇದನ್ನ? ವೇದವ್ಯಾಸರು. ಅವರೇ ಯಾರು ಅಂತ ಹೇಳಿಬಿಟ್ಟಿದ್ದಾರೆ. ಬ್ರಹ್ಮಾಂದ ಯಾರು ಅಂತ ಹೇಳಿದ್ದಾರೆ. ಅವ್ರ ನಾವೇನೇ ಇದ್ರು ನಮಗೆ ನಾವು ಬುದ್ಧಿವಂತ ಉಪಯೋಗ ಆಗಿಲ್ಲ. ಈಗ ಅವ್ರು ಹೇಳಿರ್ತಾರೋ ಅದೇ ಅರ್ಥ ಇಟ್ಕೋಬೇಕು, ಬೇರೆ ಅರ್ಥ ಇಟ್ಕೊಳಕ್ಕೆ ಹೋಗ್ಬಾರ್ದು. F = MA. ನಾವು ಯಾವ MA ಗಿಮ್ಮೆ ತರಾಗಿಲ್ಲ ಅಲ್ಲಿ. F ಅಂದ್ರೇನು, M ಅಂದ್ರೇನು, A.
ಅಷ್ಟೇ. ಅವರ ಅರ್ಥ ಇಟ್ಕೊಂಡು ಫಾರ್ಮುಲಾ ಓದಬೇಕೆ ಹೊರತು ನಾವೇನು ಕನ್ವೆನ್ಷನ್ ಇಟ್ಕೊಂಡ್ಬಿಟ್ಟು ಡಿಕ್ಷನರಿ ಎಫ್ ಅಂತ ತಿಳ್ಕೊಂಡು ಮಾಡಿರೋ ಉಪಯೋಗ ಇಲ್ಲ. ಯಾರು ಹೇಳ್ತಾರೋ ಅವ್ರಿಗೆ ಅಭಿಪ್ರೇತವಾದ ಅರ್ಥ ಆಗಬೇಕು. ಅವರೇ ಹೇಳ್ತಾ ಇದ್ದಾರೆ ಏನಂತ, ವಿಷ್ಣು ಬ್ರಹ್ಮ ಅಂದ್ರೆ ವಿಷ್ಣು ಅಂತ ಅರ್ಥ. ಏನದು ಜಿಜ್ಞಾಸ ಅಲ್ಲ, ಜಿಜ್ಞಾಸ ವಿಧೀಯತೆ. ಏನದು ಜಿಜ್ಞಾಸ ಅತ್ರ ವಿಧೀಯತೆ. ಕ್ರಮೇಣ ಇವ ಆ ದೃಷ್ಟಿಯಲ್ಲಿ ಈಗ ಹೊರಟಿದ್ದಾರೆ ಬ್ರಹ್ಮ ಜಿಜ್ಞಾಸ ಮಾಡಬೇಕಾದ್ರೆ. ಯಾರು ಜಿಜ್ಞಾಸೆ ಬ್ರಹ್ಮ ಜಿಜ್ಞಾಸೆ ಅಂತ ಪ್ರಶ್ನೆ. ಬ್ರಹ್ಮ ಜಿಜ್ಞಾಸೆ ಯಾವ್ದು ಆಫೀಸ್ ಚೀಫ್ ನೋಡೋದು ಬಿಡ್ತಾರೆ. ಯಾರು ಚೀಫ್ ಈಗ ಪ್ರಶ್ನೆ, ಯಾರು ಚೀಫ್? ಆ ಆಫೀಸ್ಗೆ ಒಬ್ಬರು ಚೀಫ್ ಇರ್ತಾರೆ. ಇದಕ್ಕೆ ಸರ್ಕಾರಕ್ಕೆ ಬಂದಾಗ ಚೀಫ್ ಮಿನಿಸ್ಟರ್ ಆಗಿಬಿಡ್ತಾರೆ, ದೇಶಕ್ಕೆ ಬಂದಾಗ ಪ್ರೈಮ್ ಮಿನಿಸ್ಟರ್ ಆಗಿಬಿಡ್ತಾರೆ. ಚೀಫ್ ಅನ್ನೋ ಪದಕ್ಕೆ ಆ ಸಂದರ್ಭ ಅರ್ಥ ಹೇಳಬೇಕು. ಇದು ವೇದಗಳಲ್ಲಿ ಹೇಳಿರ್ತಕ್ಕಂಥ ಚೀಫ್ ಆಗಬೇಕು, ಜಗತ್ತಿನ ಎಲ್ಲರಿಗಿಂತ ಮುಖ್ಯಸ್ಥನಾಗಬೇಕು. ಆತ ಯಾರು ಬಂದ್ರೆ ಅವರೇ ಹೇಳ್ತಾರೆ ವಿಷ್ಣು ಅಂತ ಹೇಳಿದ್ದಾರೆ. ಸೊ ಆಕ್ಚುಲಿ ಅದು ವಿಷ್ಣು ಸೂತ್ರಗಳು ಅಂತ. ಬ್ರಹ್ಮಸೂತ್ರ ಕೊಟ್ಟೇನೀಗ ವಿಷ್ಣು ಸೂತ್ರಗಳು ಅದು ಸುಲಭವಾಗಾಯ್ತು. ಎಲ್ಲಿದೆ ಅಲ್ಲಿ ವಿಧೀಯತೆ? ಎಲ್ಲಿದೆ ವಿಧೀಯತೆ? ವಿಧಿಯ ಮುಂದೆ ಓದಿ, ಇಲ್ಲೇ ಓದಿ ಫಸ್ಟ್. ಅದು ಆಗಿ ವಿಷಯ ಬೇಡ. ಇಲ್ಲಿ ನೋಡಿ, ಸ್ವಯಂ ಭಗವತ. ಭಗವತ ಅಂದ್ರೆ ಸ್ವಯಂ ಭಗವತ ಅಂದ್ರೆ ಏನು? ಸೂತ್ರಕರ್ತ ಕರ್ತ ಭಗವತ. ಸೂತ್ರ ಬರೆದ ವೇದವ್ಯಾಸ ದೇವರೇನೆ ವಿಷ್ಣು ಬ್ರಹ್ಮ ಇತ್ತೇತತ್ ಪುರಾವುದಿತಂ. ಹಿಂದೆನೆ ಹೇಳಿಬಿಟ್ಟಿದ್ದಾರೆ, ವಿಷ್ಣುವೇ ಬ್ರಹ್ಮ ಶಬ್ದ ವಾಚ್ಯನಾದವನು. ಎಲ್ಲಿ ಹೇಳಿದ್ದಾರೆ? ಸ ವಿಷ್ಣುರಾಹಿ. ಗೊತ್ತಾಯ್ತಾ? ತಂ ಬ್ರಹ್ಮೇತ್ಯಾಚಕ್ಷತೆ, ತಂ ಬ್ರಹ್ಮೇತ್ಯಾಚಕ್ಷತೆ ಅಂತ ಇದೆ. ಸ ವಿಷ್ಣುರಾಹಿ ತಂ ಬ್ರಹ್ಮೇತ್ಯಾಚಕ್ಷತೆ ಅಂತ ಹೇಳಿದ್ದಾರೆ. ಅದಕ್ಕೆ ಯಾವುದದು ಅಂತ ಪ್ರಶ್ನೆ. ಅಂತೆ ದೇವಶಾಸ್ತ್ರಸ್ಯ ತೇರಹಿ. ದೇವಶಾಸ್ತ್ರದ ಕೊನೆ ಹೇಳಿದ್ದಾರೆ. ದೇವಶಾಸ್ತ್ರ ಅಂದ್ರೇನು? ದೈವಿ ಮೀಮಾಂಸಾ ಶಾಸ್ತ್ರ. ಸೂತ್ರಗಳು 3. ಒಂದು ಬ್ರಹ್ಮ ಮೀಮಾಂಸಾ, ದೈವಿ ಮೀಮಾಂಸಾ, ಮತ್ತೊಂದು ಕರ್ಮ ಮೀಮಾಂಸಾ ಅಂತ 3 ಮೀಮಾಂಸೆ ಇದೆ. ಅದರಲ್ಲಿ ಅತಿ ಶ್ರೇಷ್ಠವಾದದ್ದು ಯಾವುದು? ಬ್ರಹ್ಮ ಮೀಮಾಂಸೆ ಇದೆ. ಅದು ಆದರೆ ಬ್ರಹ್ಮ ಮೀಮಾಂಸೆ ಬರೆದವರು ಯಾರು? ವೇದವ್ಯಾಸ. ಅತಿ ಶ್ರೇಷ್ಠವಾದ್ರ ಮೇಲೆ ತಾವೇ ಇಟ್ಕೊಂಡ್ರು. ದೈವಿ ಮೀಮಾಂಸೆ ಬರೀಲಿಕ್ಕೋಸ್ಕರ ತಾವು ಬರೆದ್ರು. ಆದ್ಯಂತವನ್ನು ತಾವು ಬರೆದು ಬಿಟ್ಟು ಶಿಷ್ಯರಿದ ಶೇಷ ಪೈಲ ಅಂತ ಹೇಳಿ ಉಳಿದು ನೀವು ಬರೀರಿ ಅಂತ ಹೇಳಿಬಿಟ್ಟು ಎರಡಾಯ್ತರಿಗೆ. ಆಮೇಲೆ ಪಟ್ಟದ ದೇವರು ಸಾಗುವಡೆ ಮುಟ್ತಾರೆ, ಉಳಿದವರು ಅಸಿಸ್ಟೆಂಟ್ ಎಲ್ಲ ಇಟ್ಬಿಟ್ಟಿರ್ತಾರೆ ಮಂಟಪದಲ್ಲಿ. ಅದನ್ನು ಅವ್ರು ಮುಟ್ಟಾಗಿಲ್ಲ. ಅದು ಬಹಳ ಪ್ರಧಾನವಾದದ್ದು. ಬ್ರಹ್ಮಸೂತ್ರ ಭಾರಿ ಪ್ರಧಾನ ಅಂತ ತೋರಿಸ್ಲಿಕ್ಕೇನೆ ತಾವೇ ಪೂರ್ತಿಯಾಗಿ ಬರೋದು. ದೈವಿ ಮೀಮಾಂಸಕ್ಕೆ ಮಹತ್ವ ಕೊಡ್ಲಿಕ್ಕೋಸ್ಕರ ಮೊದಲೇದು ಕೊನೆ ತಾವು ಬರೆದು ಉಳಿದು ನೀವು ಬರೀರಿ ಅಂತ ಇಬ್ಬರು ಶಿಷ್ಯರಿಗೆ ಕೊಟ್ಟು ಬರೆಸ್ಬಿಟ್ರು. ಜೈಮಿನಿ ಸೂತ್ರ ಒಂದು ತಾವು ಬರಲಿಲ್ಲ, ಎಲ್ಲ ಜೈಮಿನಿ ಕಲ್ಲಿ ಬರೆಸ್ಬಿಟ್ರು. ಇದರಿಂದ ಬರೀ ಧರ್ಮ ಅರ್ಥ ಮಾಡ್ಕೊಳ್ಳೋಕೆ ಹೊರಟಾಗ ಜಡ ಪದಾರ್ಥ ಅದು ಅತಿ ಪ್ರಧಾನವಾಗೋದಿಲ್ಲ. ಇದಕ್ಕೆ ಲಿಂಕ್ ಕೊಡ್ಬೇಕಷ್ಟೇ. ಅದಕ್ಕಂತೇನೆ ನಾವು ಫ್ಲೈಟಲ್ಲಿ ಬಂದ್ವಿ ಅಂತ ಇರುತ್ತೆ. ಮೊದಲು ರಿಕ್ಷಾದಲ್ಲಿ ಹೊರಟಿರಿ ಯಾರು ಹೇಳೋದಿಲ್ಲ. ರಿಕ್ಷಾ ಬಸ್ಸಲ್ಲಿ ಓದಿ ಅದು ಯಾರು ರೆಫರ್ ಮಾಡೋಕ್ಕೆ ಹೋಗೋದಿಲ್ಲ. ಫ್ಲೈಟಲ್ಲಿ ಬಂದು ಮುಖ್ಯ ಆನ್ಸರ್. ಡೆಲ್ಲಿಗೆ ಹೋದವ್ರು ಉತ್ತರ ಕೊಡೋದು ಹೇಗೆ ಬಂದಿರಪ್ಪ ಅಂತ ಕೇಳಿದರೆ ಕತೆ ಶುರು ಮಾಡಿದ್ರೆ ಎತ್ತೆ ಕಾಲಿಟ್ಟೆ ಇದೆಲ್ಲ ಹೇಳಕ್ಕೆ ಕೊಡು ಶುರು ಮಾಡೋದಿಲ್ಲ. ಮೇನ್ ಇದು ಹೇಳ್ಬಿಡ್ತಾರೆ. ಅದು ಮೇನ್ ತಾವು ಬರೋದು. ಅದನ್ನು ಬೇಕೇ ಬೇಕದು ಬಿಡಕ್ಕೆ ಬರಲ್ಲ ಅಂದರೆ ಜೈವಿನ ಕಡೆ ಬರೆಸಿದ್ರು. ದೈವೀವಾಂಸ ಈ ಕಡೆ ಬ್ರಹ್ಮೀವಾಂಸೆ ಅಷ್ಟು ಶ್ರೇಷ್ಠನೂ ಅಲ್ಲ, ಕರ್ಮೀವಾಂಸೆ ಅಷ್ಟು ಅದ್ರ ಮತ್ತೆ ಕಡಿಮೆನೂ ಅಲ್ಲ. ಅದಕ್ಕೇನು ಮಾಡಿದರು? ತಾವು ಸ್ವಲ್ಪ ಬರೋದು ಉಳಿದ್ರೆ ಅವ್ರ ಕಡೆ ಬರೆಸ್ಬಿಟ್ರು. ಉಳಿದವರು ಮುಟ್ಸೋದೇ ಇಲ್ಲ. ಎರಡರ ಕೆಲವು ಮುಟ್ಟಿಸ್ತಾರೆ, ಕೆಲವರು ತಾವೇ ಮುಟ್ತಾರೆ. 3 ಭಾಗ ಇದೆ, 3 ಸೂತ್ರ ಆಗಿದೆ ಅದರಲ್ಲಿ. ಅವರೇ ಹೇಳಿದ್ದಾರೆ ಏನಂತ? ಅಥಾತೋ ದೈವಿ ಮೀಮಾಂಸ ಶುರುವಾಯಿತು. ಮನೆಯ ಮುಕ್ತಾಯ ಮಾಡ್ತಾರೆ. ಸವಿಷ್ಣುರಾಹಿ ತಂ ಬ್ರಹ್ಮೇತ್ಯಾಚಕ್ಷತೆ. ಎಲ್ಲ ದೇವತೆಗಳ ಬಗ್ಗೆ ಹೇಳಿ ಕೊನೆಗೆ ವಿಷ್ಣು ಬಗ್ಗೆ ಹೇಳಿ ಅಲ್ಲಿ ಹೇಳ್ತಾರೆ ಆ ವಿಷ್ಣುವೇ ಬ್ರಹ್ಮ ಅಂತೇಳಿ ಮುಕ್ತಾಯ ಮಾಡಿಬಿಡ್ತಾರೆ. ಇಲ್ಲಿ ಆ ವಿಷ್ಣು ಬಗ್ಗೆ ಎಲ್ಲ ವಿಷಯಗಳಿಗೆ ಶುರು ಮಾಡ್ತಾರೆ. ಪುಟದಲ್ಲಿ ಮೊದಲನೇ ಪುಟ, 2ನೇ ಪುಟ, 3ನೇ ಪುಟ ಅಂತ ಇಟ್ಕೊಂಡ್ಬಿಡಿ ಹೋಗಿ. ಈ 1ನೇ ಪುಟ, 2ನೇ ಪುಟ, 3ನೇ ಪುಟ. 3ನೇ ಪುಟದಲ್ಲಿ ಬ್ರಹ್ಮದ ರೆಫರ್ ಮಾಡಿ ಹಿಂದಿನ ಪುಟದಲ್ಲೇ ಉತ್ತರ ಇದೆ. ಯಾರು ಅಂತೇಳಿ? ವಿಷ್ಣು ಅಂತೇಳಿ. ಈ ರೀತಿ ಇದು ವಿತ್ ಎವಿಡೆನ್ಸ್ ಕೊಟ್ಟು ಅರ್ಥ ಮಾಡೋದಿದೆ. ಆ ರೀತಿ ಮಾಡೋ ಕ್ರಮದಲ್ಲೇ ಆಚಾರ್ಯ ಸೂಪರ್ ಅನಿಸ್ಬಿಡ್ತಾರೆ. ನಮ್ಮಲ್ಲಿ ಮೆಕ್ಯಾನಿಕಲ್ ಅಧ್ಯಯನ ಏನಾಗ್ಬಿಡುತ್ತೆ ಅಂದರೆ ಏನೂ ಗೊತ್ತಾಗೋದಿಲ್ಲ. ಅದರಿಂದಾಗಿ ಏನೋ ನಾವು ದೊಡ್ಡವ್ರು ಹೇಳ್ತಾರೆ ನಂಬ್ಕೋಬೇಕು, ಆ ಭಾವನೆ ಬರಬಾರ್ದು. ನಾವು ಹೇಳ್ತೇವೆ ಸ್ಥಿತಿ ಬರಬೇಕು. ಏನಷ್ಟು ತಿಳ್ಕೊಂಡಿರ್ತಾರೆ ಅಷ್ಟನ್ನು ನಾವು ಖಚಿತವಾಗಿ ಹೇಳಬಲ್ಲಿವಿ ಅಂತ ಬರದೇ ಹೋದರೆ ಅದು ಜ್ಞಾನ ಅಂತ ಆಗೋದಿಲ್ಲ. ಅದನ್ನು ಇಲ್ಲೆಲ್ಲ ತಿಳಿಸು. ಇದೇನಿದು ಮೂಲ, ದೊಡ್ಡ ಮೂಲ ಇದು. ಎಲ್ಲ ರೀತಿಯಲ್ಲೂ ಸ್ಟಡಿ ಮಾಡಬೇಕು. ಒಂದು ಸ್ಟಡಿ ಮಾಡಿ ಬಿಟ್ಟು ಅಂತ ಮುಗಿಲಕ್ಕೆ ಸಾಧ್ಯ ಇಲ್ಲ. ಯಾವ ಆ್ಯಂಗಲಲ್ಲಿ ನೋಡಿದ್ರೆ ಕೂಡ ಏನು ಕೊಡುತ್ತದೋ ಅದಕ್ಕೆ ತಿಳಿದೋ ಹೆಚ್ಚೆಚ್ಚು ತಿಳಿದು ಬಹುಜ್ಞಾ ಏವ ಜಾನಂತಿ.
ಒಬ್ಬ ವ್ಯಕ್ತಿ ಎಷ್ಟೆಷ್ಟು ನಾಲೆಡ್ಜ್ ಇರುತ್ತೋ ಅಷ್ಟೆಷ್ಟು ಅವನಿಗೆ ಅರ್ಥ ಆಗುತ್ತೆ. ಒಬ್ಬ ಮೆಡಿಕಲ್ ರಿಪೋರ್ಟ್ ಸರಿಯಾಗಿ ಅನಲೈಸ್ ಮಾಡೋಕ್ಕಾದ್ರೆ ಯಾರಿಗೂ ಸಾಧ್ಯ? ಸಂಬಂಧಪಟ್ಟ ವ್ಯಕ್ತಿನೇ ಆಗಬೇಕು. ಉಳಿದವರು ಏನೇ ಹೇಳಿದರೂ ಅದು ಪ್ರಾಬಬಿಲಿಟಿ ಅಷ್ಟೇ ಹೊರತು ಫೈನಲ್ ಅಲ್ಲ. ಅವ್ರು ಹೇಳಿದರೆ ಫೈನಲ್ ಆಗೋದು. ಅದಕ್ಕೆ ಆದಷ್ಟು ಅಂಥವ್ರು ತಿಳಿಬೇಕು. ಸವಿಷ್ಟುರಾಹಿ ಇತ್ಯಂತೆ ದೇವಶಾಸ್ತ್ರಸ್ಯ ತೇನ ಹಿ ಆದ್ಯಂತಂ ದೇವಶಾಸ್ತ್ರಸ್ಯ ಸ್ವಯಂ ಭಗವತಾಕೃತ. ಇಲ್ಲಾರು ಒಂದ್ಸತಿ ಹೇಳಿದ್ದಾರೆ ತಾತ್ಪರ್ಯ ಎಲ್ಲ ಕೊಟ್ಟಿದೆ ಕೆಳಗಡೆಗೆ. ದೈವಿ ಮೀಮಾಂಸಕಾದ್ಯಂತಂ ಕೃತ್ವಾ ಪೈಲವಥಾದಿಶತ್ ಶೇಷಂಚ ಮಧ್ಯಕರಣೇ ತಾತ್ಪರ್ಯ 15 ಅಧ್ಯಾಯದ ಕೊನೆಗೆ ಹೇಳಿದ್ದಾರೆ. ಅದನ್ನು ಇಲ್ಲಿ ಇದು ಅದಕ್ಕೆ ಸೇರಿಸಿ ಮತ್ತೆ ಈಗ ಆ ಶ್ಲೋಕ ಇಲ್ಲಿ ಹಾಕ್ಬೇಕು, ಈ ಶ್ಲೋಕ ಅಲ್ಲಿ ಹಾಕೋಬೇಕು. ಹಾಗೆ ಎರಡರಲ್ಲೂ ವಿಶೇಷವಾದ ಮಹತ್ವ ಬರುತ್ತೆ. ಮಧ್ಯೆ ಇದರೆಲ್ಲ ಮಾಡಿ ಕಂಪ್ಲೀಟಾಗಿ ಆ ವಿಷಯ ಡೀಟೇಲ್ಸ್ ಎಲ್ಲ ಬಂದಿದೆ. ಆದ್ಯಂತಂ ದೇವಶಾಸ್ತ್ರಸ್ಯ ಸ್ವಯಂ ಭಗವತಾ ಕೃತಂ ಮಧ್ಯಂ ತದಾಜ್ಞೆಯ. ನೋಡಿ, ಇಲ್ಲಿ ಭಗವತ ಅಂದರು, ಮತ್ತೆ ಭಗವತ ಅಂತ ಕರೆದರು. ಅದೇ ವೇದವ್ಯಾಸರೇ ಹೇಳಿದ್ದಾರೆ. ಮಧ್ಯಂ ತದಾಜ್ಞೆಯ ಪೈಲಶೇಷಾಭ್ಯಾಂ ಕೃತಮಂಜಸ. ಅವರು ಅದನ್ನು ಬರೆದಿದ್ದಾರೆ. ಆದ್ದರಿಂದ ಅಂಜಸ ಯಾಕೆ ಬರೆದು ಹೇಳ್ಕೊಟ್ಟು ಬರೀರಿ ಅಂತ ಹೇಳಿದ ಮೇಲೆ ಅವ್ರಿಗೆ ಬರೆಯೋ ಶಕ್ತಿನೂ ಕೊಟ್ಟು ಹೇಳಿಸಿದ್ದಾರೆ ಅಂತ ಅರ್ಥ. ಆದ್ದರಿಂದ ಅದು ಹೇಳಿದ್ ಒಪ್ಪಲೇಬೇಕು ನಾವು. ದೈವೀಮಾಂಸ ಒಪ್ಪಬೇಕು. ಮೊದಲನೇದಾಗಿ ಅವ್ರ ಶಿಷ್ಯರು ಬರೆದಿದ್ದು ಹೇಳಿ ಬರೆಸಿದ್ದು ಬೇರೆ, ಜೊತೆಗೆ ಅವರೇ ಬರ್ಕೊಂಡು ಬರೋದು ಬೇರೆ, ಅವರೇ ಹೇಳಿ ಬರೆಸಿದ್ದು. ಕೊನೆಗೆ ಸೂತ್ರನೇ ತಾವು ಬರೆದಿಟ್ಟಿತ್ತು, ಆ ಸೂತ್ರವನ್ನು ತಾವೇ ಬರೆದಾಕ್ಬಿಟ್ಟು. ಆದ್ದರಿಂದ ಆ ಬಗ್ಗೆ ಗೊಂದಲನೇ ಇಲ್ಲ. ಕೃತಮಂಜಸ ಅತಸ್ತತ್ರೈವ ವಿಷ್ಣುತ್ವಾತ್. ಯಾರು ದೈವೀಮಾಂಸರ ಉಪಯೋಗವನ್ನೇ ಮಾಡ್ಕೊಳ್ಳಿಲ್ಲ, ಉಳಿದವರು ಯಾರು ಕೂಡ ಉಪಯೋಗ ಮಾಡ್ಕೊಳ್ಳಿಲ್ಲ. ಮಧ್ಯಂ ಭಗವತಾ ಪೈಲಶಾಸ್ತ್ರ ಕೃತಮಂಜಸ ಅತಸ್ತತ್ರೈವ ವಿಷ್ಣುತ್ವ ಸಿದ್ಧೇ ಬ್ರಹ್ಮ ಇತಿ ಅಸೂಚಯತ್. ಅಲ್ಲಿ ವಿಷ್ಣು ಬ್ರಹ್ಮ ಇದಕ್ಕೆ ವಿಷ್ಣು ಅಂತ ಆಗಿರೋದ್ರಿಂದ ಇಲ್ಲೇನು ಮಾಡಿದರು? ಅಸೂಚಯತ್. ಅದನ್ನೇ ಹೇಳಬಹುದಾಗಿತ್ತಲ್ಲ ಅಂತ ಪ್ರಶ್ನೆ. ಅಸೂಚಯತ್ ಅರ್ಥ ಇದೆ. ಇದು ಸೂತ್ರ ಆದ್ರಿಂದ ಆಗಬಾರ್ದು ಅಂತ. ಸೂಚನಾತ್ ಸೂತ್ರ ಮುಚ್ಚತೆ. ಸೂತ್ರ ಡೆಫಿನೇಷನ್ನೇ ಹಾಕಿ ಸೂಚನೆ ಮಾಡೋದಕ್ಕೆ ಡೀಟೇಲ್ ಸೂತ್ರ ಅಲ್ಲ. ಅದು ದಾರಿ ತೋರಿಸ್ರಿ ಅಂತ ಹೇಳ್ಬೇಕಾದ್ರೆ ತೋರಿಸ್ತಾರೆ, ಅದು ಸೂತ್ರ. ಜೊತೆಗೆ ಬಂದ್ಬಿಟ್ರೆ ಸೂತ್ರ ಆಗೋದಿಲ್ಲ. ಇದು ಸೂಚನೆ ಗುಣಿತ ಅರ್ಥ ಮಾಡ್ಕೊಂಡು ಹೋಗ್ಬೇಕು ಅಂತ ಅರ್ಥ. ಇತಿ ಅಸೂಚಯತೆ ದೋಷಾರಚ್ಛಿದ. ಇದಿಷ್ಟು ಆ ವಿಷಯ ಮುಗೀತೀಗ. ಏನೇ ಬ್ರಹ್ಮಶಬ್ದ ವಾಚ್ಯದೇವಾದ್ಯವ್ರು ಯಾರು ಅಂತ ಆಯ್ತು? ಈಗ ವಿಷ್ಣು ಅಂತ ಆಯ್ತು. ಮುಂದಿನ ಅರ್ಥ ಈಗ ಮುಂದಿನ ಶಬ್ದ ಏನಿದೆ? ಅಥಾತೋ ಬ್ರಹ್ಮ ಜಿಜ್ಞಾಸ. ಒಂದು ಅತಿ ಮುಖ್ಯವಾದ ಆಧಾರ ಕೊಟ್ಟಾಯ್ತು ಅವರೀಗ. ಇನ್ನೂ ಕೆಲವು ಆಧಾರವನ್ನು ಕೊಡ್ತಾರೆ. ಆ ವಿಷ್ಣುನೇ ನಾರಾಯಣ ಅಂತ ಆಗ್ಬೇಕೀಗ. ವಿಷ್ಣು ಯಾರತ್ತು ಮತ್ತೆ ಗೊಂದಲಕ್ಕೊಳಗಾಗಬೇಕಾಗಿಲ್ಲ ಅಂತ ಹೇಳಿ. ಯಾಕೆ ಯಜ್ಞೋ ವಿಷ್ಣು ಅಂತ ವೇದವಾಕ್ಯ ಬೇರೆ ಇದೆ. ಯಜ್ಞೋ ವೈರ್ ವಿಷ್ಣು ಹೀಗೆಲ್ಲ ವಾಕ್ಯಗಳಿವೆ. ಯಾರು ಯಜ್ಞ ಅಂತ ಒಬ್ಬರಿದ್ದಾರೆ ಅವನೇ ವಿಷ್ಣು ಅಂತ ಹೇಳಬಾರದು. ಯಜ್ಞ ಅಂತೇಳಿ ಯಾರಿಗೆ ಒಂದು ಹೆಸರಿದೆ ಗೊತ್ತಾ? ಪಾದಾಗಾಲಿ ದೇವತೆಗಳು ಇಬ್ಬರು, ಜಯಂತ ವೃಷಭ ಅಂತ. ಇದು ಇಂದ್ರಪುತ್ರರು. ಆತರ ನಾಮಾಂತರ ಜಯಂತಿ ಯಜ್ಞ ಅಂತ ಹೆಸರಿದೆ. ಹಾಗೆಲ್ಲ ಆಗಬಾರದು. ಮತ್ತೆ ಅದು ಇನ್ನೂ ಸ್ಪಷ್ಟ ಮಾಡ್ತಾ ಹೋಗ್ತಾರೆ, ಯಾವ ಗೊಂದಲನೂ ಇರಬಾರದು. ಅತಸ್ತತ್ರೈವ ವಿಷ್ಣುತ್ವ ಸಿದ್ಧೇ ಬ್ರಹ್ಮ ಇತಿ ಅಸೂಚಯತೆ. ದೋಷಾರಚ್ಛಿದ್ರ ಶಬ್ದಾನಾಂ ಪರ್ಯಾಯತ್ವಂ ಯತಸ್ತತಃ ಗುಣಾನಾರ ಇತಿ ಜ್ಞೇಯ ತದ್ವಾನ್ ನಾರಾಯಣ ಸ್ಮೃತಃ. ಆ ಬ್ರಹ್ಮಶಬ್ದ ವಾಚ್ಯನಾದವನು ಯಾರಾಗಿರಬೇಕು ಅಂದರೆ ಬ್ರಹ್ಮಶಬ್ದಕ್ಕೆ ಗುಣಪೂರ್ಣ ಅಂತ ಅರ್ಥ. ಬೃಹಂತೋ ಹಿ ಅಸ್ಮಿನ್ ಗುಣ. ಬ್ರಹ್ಮಸೂತ್ರ ಅರ್ಥನ ವೇದನೆ ಹೇಳಿಬಿಟ್ಟಿದೆ. ಗುಣಪೂರ್ಣನಾದವನೇ ಬ್ರಹ್ಮ ಅಂತ ಹೇಳಿದ್ದಾರೆ. ಗುಣಪೂರ್ಣತ್ವ ಯಾರಲ್ಲಿದೆ ಅಂದರೆ ನಾರಾಯಣ ಪದದಲ್ಲಿದೆ. ನಾರಾಗಳು ಅಂದ್ರೇನು ಅಂತ ಪ್ರಶ್ನೆ. ನಾರಾಗಳಿಗೆ ಅಯನನಾದವನು ನಾರಾಯಣ. ನಾರ ಅಂದರೆ ಗುಣಗಳು, ಅದಕ್ಕೆ ನೆಲೆಯಾದವನು ಅಂದರೆ ನಾರಾಯಣ, ಗುಣಾಶ್ರಯ. ನಾರಾಯಣ ಶಬ್ದದಲ್ಲಿ ಬಂದಿರೋದ್ರಿಂದ ಬ್ರಹ್ಮ ವಿಷ್ಣು ನಾರಾಯಣ ಎಲ್ಲ ಯಾರ ಹೆಸರುಗಳು. ಇನ್ನು ವಿಷ್ಣು ಸಹಸ್ರನಾಮ ತಗೊಳ್ಳಿ. ಬ್ರಹ್ಮ ಬ್ರಹ್ಮ ವಿವರ್ಧನ. ವಿಷ್ಣು ಬ್ರಹ್ಮ ಅಂತ ಯಾರನ್ನು ಕರೆದಿದ್ದಾರೆ? ವಿಷ್ಣುವನ್ನು ಕರೆದಿದ್ದಾರೆ ಬ್ರಹ್ಮ. ಅದೇ ಜನ್ಮರು ನಾರಾಯಣೋದರ ವಿಷ್ಣು ಸಹಸ್ರ ನಾರಾಯಣನೇ ಬಂದು ಹೋಗ್ಬಿಟ್ಟು. ಅಥವಾ ವಿಷ್ಣು ಸಹಸ್ರನಾಮ ಕೋಟ್ ಮಾಡಲಿಲ್ಲ. ಯಾಕೆಂದರೆ ಪ್ರಸಿದ್ಧ ಕೋಟ್ ಮಾಡ್ಕೊಳ್ಳಿ ಅಂತ. ಯಾವ್ದು ಅಪ್ರಸಿದ್ಧರನ್ನು ಕೊಟ್ಟುಬಿಟ್ಟು ಇದು ಗೊತ್ತಾದ್ರೆ ಸೇರಿಸ್ಕೊಳ್ಳಿ ಅಂತ ಅರ್ಥ. ಯಾಕೆ ವಿಷ್ಣು ಸಹಸ್ರನಾಮ ದೊಡ್ಡ ಆಧಾರನೇ. ಆದರೆ ಇದು ಮುಂದೆ ಸ್ಪಷ್ಟ ಇಲ್ಲೇ ಇರಬೇಕಾದ್ರೆ ಇಲ್ಲೇ ಸಿಕ್ಕಾಗ ಇನ್ನೊಂದು ಬೇಕಾಗಿಲ್ಲ, ಅದರೊಳಗೆ ಸಿಕ್ಕಾಗ ಅಲ್ಲೇ ನೋಡ್ಕೊಂಬಿಡಿ. ಕೆಲಸ ಉಪ್ಪು ಹಾಕಿ ಉಪ್ಪು ಹಾಕಿ ಮಾಡಿದ್ದೀವಿ ಅಂತಾರಲ್ಲ, ಮುಗಿತು ಹಾಗೆ. ಕೆಲವಕ್ಕೆಲ್ಲ ಏನು ಮಾಡಿ, ಕೆಲವು ಪುಡಿ ಕೊಟ್ಟಿರ್ತಾರೆ, ಕೆಲವು ಪುಡಿಗಳು ಕೊಟ್ಟಿರ್ತಾರೆ, ಕೆಲವು ಉಪ್ಪು ಹಾಕಿ ಎಲ್ಲ ಕಲಿಸ್ಕೊಡಿ ಅಂತ. ಕೆಲವಕ್ಕೆ ಉಪ್ಪು ಎಲ್ಲ ರೆಡಿ ಇದೆ, ಹಾಕ್ಕೊಂಬಿಡಿ ಅಷ್ಟೆ. ಎಲ್ಲ ರೆಡಿ ಮಾಡಿಬಿಟ್ಟಿರ್ತಾರೆ. ಬೇರೆ ಕಡೆ ತಂದು ಹಾಕೊಂಡು ನೆಸಿಟಿ ಇಲ್ಲ, ಇದ್ದಾಗ ಹಾಕೋಬೇಕಾಗತ್ತೆ. ಏನೋ ಈಗ ನೆಕ್ಸ್ಟ್ ವಾಕ್ಯನೇ ಅದು, ಅದನ್ನೇ ಹೇಳ್ತಿದ್ದಾರೆ ಈಗ. ದೋಷಾರಚ್ಛಿದ್ರ ಶಬ್ದಾನಾಂ ಪರ್ಯಾಯತ್ವಂ ಯತಸ್ತತಃ. ದೋಷ, ಅರ, ಛಿದ್ರ, ಮೂರು ಶಬ್ದಗಳಿಗೆ ಏನು ಅರ್ಥ ಇದೆ ಅಂದರೆ ಪರ್ಯಾಯತ್ವ ಇದೆ.
ಪರ್ಯಾಯತ್ವ ಅಂದ್ರೇನು? ಸಿನಾನಿಯಮ್ಸ್ ಅಂತ ಅರ್ಥ. ಮೂರಕ್ಕೂ ಒಂದೇ ಅರ್ಥ ಅಂತ ಅರ್ಥ. ಇಲ್ಲಿ ದೋಷ, ಅರ, ಛಿದ್ರ. ನಾರ ಇದೆ, ನಾರದೊಳಗೆ ಅರ ಇದೆ. ಅರ ಅಂದ್ರೇನು? ದೋಷ. ಯಾಕಂದ್ರೆ ಡಿಕ್ಷನರಿ ಇದೆ, ಡಿಕ್ಷನರಿಲೂ ಅರ ಶಬ್ದ ದೋಷ ಅಂತ ಅರ್ಥ ಸಿಗುತ್ತೆ. ಆಯ್ತಾ? ಸುಪ್ತಾನಾಂ ಪರ್ಯಾಯತ್ವ, ಪರ್ಯಾಯ ಇರೋದ್ರಿಂದ ಗುಣಾಹ ನಾರಾಹ. ಯಾಕೆ? ಜ್ಞೇಯಾಹ ತದ್ವಾ ನಾರಾಯಣ ಸ್ಮೃತ. ಇದು ಭಾರಿ ಕಾಂಪ್ಯಾಕ್ಟ್, ಅಟಿಕಾರೆ ಬಿಡಿಸ್ತಾರೆ ಅದನ್ನು. ನ ಅರ ಅಯನ, ನ ಅರ ಅಯನ. ಅರ ಅಂದ್ರೆ ದೋಷ, ನ ಅರ ಅಂದ್ರೆ ದೋಷಕ್ಕೆ ಆಪೋಸಿಟ್ ಗುಣ. ಆಯನ ಕಾಮನ್, ಗುಣಾಶ್ರಯ, ಗುಣಾಯನ ಅಂತ ಅರ್ಥ ಆಯ್ತು. ಆಯ್ತಾ? ಗುಣಾಯನ ಆಯ್ತು ಈಗ. ಯಾಕೆ? ಅರ ಶಬ್ದಕ್ಕೆ ನಮಗೆ ಅರ್ಥ ಆಗಿದ್ದರಿಂದ ನ ಅರ ನಾರ ಅಂತ ಆಗುತ್ತೆ. ಅಥವಾ ಅರಾಯಣ, ಫಸ್ಟ್ ಅರಾಯಣ ದೋಷದಿಂದ ಕೂಡಿದವನು. ನ ಅರಾಯಣ ನಾರಾಯಣ, ದೋಷ ದೂರ ಅಂತ ಅರ್ಥ ಬಂತಾಗ. ಗುಣಪೂರ್ಣ ಅಂತ ಅರ್ಥ ಅದಕ್ಕೆ ಬಂದರೆ, ದೋಷ ದೂರ ಅಂತ ಇದಕ್ಕೆ ಅರ್ಥ ಬಂತು. ನಾರಾಯಣ ನೋಡಿ, ಯಾವುದು ಈ ಬ್ರಹ್ಮಸೂತ್ರದ ಮೇನ್ ಅರ್ಥ ಇದೆ ಅದೆಲ್ಲ ಪದಗಳಲ್ಲೇ ಬಂದುಬಿಟ್ಟಿದೆ. ವಿಷ್ಣು ಶಬ್ದದಿಂದ ಬ್ರಹ್ಮ ಯಾರು ಅಂತ ಗೊತ್ತಾಯ್ತು, ನಾರಾಯಣ ಶಬ್ದ ಬ್ರಹ್ಮ ರಕ್ಷಣೆ ಏನು ಅಂತ ಗೊತ್ತಾಯ್ತು. ಪ್ರತಿಯೊಂದು ಕ್ಲಿಯರ್ ಇದೆ. ಅದು ಈ ರೀತಿ ಬರ್ಕೊಡೋದಕ್ಕೆ ಅದು ಗುರುತ್ವದ ಯಾವ ಮಟ್ಟದಲ್ಲಿರಬೇಕು ಅದು ಯೋಚನೆ ಮಾಡಬೇಕು. ಇದು ಏನೇನೂ ಬರೋದಿಲ್ಲ ಬೇರೆ ಕಡೆ. ಏನೇನು ಅಂದರೆ ಏನೂ ಇಲ್ಲ. ಗುಣಾನಾರ ಇತಿ ಜ್ಞೇಯ ತದ್ವಾ ನಾರಾಯಣ ಸ್ಮೃತಃ. ಆ ಬ್ರಹ್ಮಶಬ್ದ ವಾಚನ ಅದವನು ಯಾರಾಗಿರಬೇಕು ಅಂದರೆ, ಬ್ರಹ್ಮಶಬ್ದಕ್ಕೆ ಗುಣಪೂರ್ಣ ಅಂತ ಅರ್ಥ. ಬ್ರಹ್ಮಸೂತ್ರ ಅರ್ಥನ ವೇದನೆ ಹೇಳಿಬಿಟ್ಟಿದೆ. ಗುಣಪೂರ್ಣನಾದವನೇ ಬ್ರಹ್ಮ ಅಂತ ಹೇಳಿದ್ದಾರೆ. ಗುಣಪೂರ್ಣತ್ವ ಯಾರಲ್ಲಿದೆ ಅಂದರೆ ನಾರಾಯಣ ಪದದಲ್ಲಿದೆ. ನಾರಾಗಳು ಅಂದ್ರೇನು ಅಂತ ಪ್ರಶ್ನೆ. ನಾರಾಗಳಿಗೆ ಅಯನನಾದವನು ನಾರಾಯಣ. ನಾರ ಅಂದರೆ ಗುಣಗಳು, ಅದಕ್ಕೆ ನೆಲೆಯಾದವನು ಅಂದರೆ ನಾರಾಯಣ, ಗುಣಾಶ್ರಯ. ನಾರಾಯಣ ಶಬ್ದದಲ್ಲಿ ಬಂದಿರೋದ್ರಿಂದ ಬ್ರಹ್ಮ, ವಿಷ್ಣು, ನಾರಾಯಣ ಎಲ್ಲ ಯಾರ ಹೆಸರುಗಳು? ಇನ್ನು ವಿಷ್ಣು ಸಹಸ್ರನಾಮ ತಗೊಳ್ಳಿ. ಬ್ರಹ್ಮ ಬ್ರಹ್ಮ ವಿವರ್ಧನ. ವಿಷ್ಣು ಬ್ರಹ್ಮ ಅಂತ ಯಾರನ್ನು ಕರೆದಿದ್ದಾರೆ? ವಿಷ್ಣುವನ್ನು ಕರೆದಿದ್ದಾರೆ ಬ್ರಹ್ಮ. ಅದೇ ಜನ್ಮರ್ ನಾರಾಯಣೋದರ ವಿಷ್ಣು ಸಹಸ್ರ ನಾರಾಯಣರೇ ಬಂದೋಗ್ಬಿಟ್ಟು. ಅಥವಾ ವಿಷ್ಣು ಸಹಸ್ರನಾಮ ಕೋಟ್ ಮಾಡಲಿಲ್ಲ, ಯಾಕೆಂದರೆ ಪ್ರಸಿದ್ಧ ಕೋಟ್ ಮಾಡ್ಕೊಳ್ಳಿ ಅಂತ. ಯಾವುದು ಅಪ್ರಸಿದ್ಧರನ್ನು ಕೊಟ್ಟುಬಿಟ್ಟು ಇದು ಗೊತ್ತಾದ್ರೆ ಸೇರಿಸ್ಕೊಳ್ಳಿ ಅಂತ ಅರ್ಥ. ಯಾಕೆಂದರೆ ವಿಷ್ಣು ಸಹಸ್ರನಾಮ ದೊಡ್ಡ ಆಧಾರನೇ. ಆದರೆ ಇದು ಬಂದು ಸ್ಪಷ್ಟ ಇಲ್ಲೇ ಇರಬೇಕಾದ್ರೆ, ಇಲ್ಲೇ ಸಿಕ್ಕಾಗ ಇನ್ನೊಂದು ಬೇಕಾಗಿಲ್ಲ, ಅದರೊಳಗೆ ಸಿಕ್ಕಾಗ ಅಲ್ಲೇ ನೋಡ್ಕೊಂಬಿಡಿ. ಕೆಲಸ ಉಪ್ಪು ಹಾಕಿ ಎಲ್ಲ ಉಪ್ಪು ಹಾಕಿ ಮಾಡಿದ್ದೀವಿ ಅಂತಾರಲ್ಲ, ಮುಗಿತು ಹಾಗೆ. ಕೆಲವಕ್ಕೆಲ್ಲ ಏನು ಮಾಡಿ, ಕೆಲವು ಪುಡಿ ಕೊಟ್ಟಿರ್ತಾರೆ, ಕೆಲವು ಪುಡಿಗಳು ಕೊಟ್ಟಿರ್ತಾರೆ, ಕೆಲವು ಉಪ್ಪು ಹಾಕಿ ಎಲ್ಲ ಕಲಿಸ್ಕೊಡಿ ಅಂತ. ಕೆಲವಕ್ಕೆ ಉಪ್ಪು ಎಲ್ಲ ರೆಡಿ ಇದೆ, ಹಾಕ್ಕೊಂಬಿಡಿ ಅಷ್ಟು. ಎಲ್ಲ ರೆಡಿ ಮಾಡಿಬಿಟ್ಟಿಲ್ಲ. ಬೇರೆ ಕಡೆ ತಂದು ಹಾಕೊಂಡು ನೆಸಿಟಿ ಇಲ್ಲ, ಇದ್ದಾಗ ಹಾಕೋಬೇಕಾಗತ್ತೆ. ಏನೋ ಈಗ ನೆಕ್ಸ್ಟ್ ವಾಕ್ಯನೇ ಅದು, ಅದನ್ನೇ ಹೇಳ್ತಿದ್ದಾರೆ ಈಗ. ದೋಷಾರ ಛಿದ್ರ ಶಬ್ದಾನಾಂ ಪರ್ಯಾಯತ್ವಂ ಯತಸ್ತತಃ. ದೋಷ, ಅರ, ಛಿದ್ರ ಈ ಮೂರು ಶಬ್ದಗಳಿಗೆ ಏನು ಅರ್ಥ ಇದೆ ಅಂದರೆ ಪರ್ಯಾಯತ್ವ ಇದೆ. ಪರ್ಯಾಯತ್ವ ಅಂದ್ರೇನು? ಸಿನಾನಿಯಮ್ಸ್ ಅಂತ ಅರ್ಥ. ಮೂರಕ್ಕೂ ಒಂದೇ ಅರ್ಥ ಅಂತ ಅರ್ಥ. ಇಲ್ಲಿ ದೋಷ, ಅರ, ಛಿದ್ರ. ನಾರ ಇದೆ, ನಾರದೊಳಗೆ ಅರ ಇದೆ. ಅರ ಅಂದ್ರೇನು? ದೋಷ. ಯಾಕಂದ್ರೆ ಡಿಕ್ಷನರಿ ಇದೆ, ಡಿಕ್ಷನರಿಲೂ ಅರ ಶಬ್ದ ದೋಷ ಅಂತ ಅರ್ಥ ಸಿಗುತ್ತೆ. ಆಯ್ತಾ? ಸುಪ್ತಾನಾಂ ಪರ್ಯಾಯತ್ವ, ಪರ್ಯಾಯ ಇರೋದ್ರಿಂದ ಗುಣಾಹ ನಾರಾಹ. ಯಾಕೆ? ಜ್ಞೇಯಾಹ ತದ್ವಾ ನಾರಾಯಣ ಸ್ಮೃತ. ಇದು ಭಾರಿ ಕಾಂಪ್ಯಾಕ್ಟ್, ಅಟಿಕಾರೆ ಬಿಡಿಸ್ತಾರೆ ಅದನ್ನು. ನ ಅರ, ನ ಅರ ಅಯನ. ಅರ ಅಂದರೆ ದೋಷ, ನ ಅರ ಅಂದರೆ ದೋಷಕ್ಕೆ ಆಪೋಸಿಟ್ ಗುಣ. ಆಯನ ಕಾಮನ್, ಗುಣಾಶ್ರಯ, ಗುಣಾಯನ ಅಂತ ಅರ್ಥ ಆಯ್ತು. ಆಯ್ತಾ? ಗುಣಾಯನ ಆಯ್ತು ಈಗ. ಯಾಕೆ? ಅರ ಶಬ್ದಕ್ಕೆ ನಮಗೆ ಅರ್ಥ ಆಗಿದ್ದರಿಂದ ನ ಅರ ನಾರ ಅಂತ ಆಗುತ್ತೆ. ಅಥವಾ ಅರಾಯಣ, ಫಸ್ಟ್ ಅರಾಯಣ ದೋಷದಿಂದ ಕೂಡಿದವನು. ನ ಅರಾಯಣ ನಾರಾಯಣ, ದೋಷ ದೂರ ಅಂತ ಅರ್ಥ ಬಂತಾಗ. ಗುಣಪೂರ್ಣ ಅಂತ ಅರ್ಥ ಅದಕ್ಕೆ ಬಂದರೆ, ದೋಷ ದೂರ ಅಂತ ಇದಕ್ಕೆ ಅರ್ಥ ಬಂತು. ನಾರಾಯಣ ನೋಡಿ, ಯಾವುದು ಈ ಬ್ರಹ್ಮಸೂತ್ರದ ಮೇನ್ ಅರ್ಥ ಇದೆ ಅದೆಲ್ಲ ಪದಗಳಲ್ಲೇ ಬಂದುಬಿಟ್ಟಿದೆ. ವಿಷ್ಣು ಶಬ್ದದಿಂದ ಬ್ರಹ್ಮ ಯಾರು ಅಂತ ಗೊತ್ತಾಯ್ತು, ನಾರಾಯಣ ಶಬ್ದ ಬ್ರಹ್ಮ ರಕ್ಷಣೆ ಏನು ಅಂತ ಗೊತ್ತಾಯಿತು. ಪ್ರತಿಯೊಂದು ಕ್ಲಿಯರ್ ಇದೆ. ಅದು ಈ ರೀತಿ ಬರ್ಕೊಡೋದಕ್ಕೆ ಅದು ಗುರುತ್ವದ ಯಾವ ಮಟ್ಟದಲ್ಲಿರಬೇಕು ಅದು ಯೋಚನೆ ಮಾಡಬೇಕು. ಇದು ಏತ್ರ ವಿಧೀಯತೆ. ಯಾರನ್ನು ತಿಳ್ಕೋಬೇಕು ಅಂತ ಆಯ್ತು ಈಗ? ನಾರಾಯಣನ ತಿಳ್ಕೋಬೇಕು ಅಂತ ಆಯಿತು. ನಾರಾಯಣನ ತಿಳ್ಕೋಬೇಕು ಅಂತ ಆಯಿತು. ಅರ್ಥ ಆಯ್ತಾ? ಇನ್ನೂ ಅದು ಬೇಕಾಷ್ಟು ಅರ್ಥ ಹೇಳ್ತಾರೆ. ಈ ಯಾರೀತ ನಾರಾಯಣ ಅಂತ ಕೇಳಿದರೆ, ಅರ, ನಾರ, ನರ ಸಂಬಂಧಿ ನಾರ, ನರರ ಗುಂಪು ನಾರ, ಎಲ್ಲ ಜೀವರೆಲ್ಲ ನರಶಬ್ದ ವಾಚ್ಯರು.
ಅವರಿಗೆ ಏನು ಆಶ್ರಯ. ನಮಗೆ ಆಶ್ರಯ ಭಾಷೆ ತಿಳ್ಕೊಳ್ಳಿ ಅಂತ ಅರ್ಥ. ಯಾರು ಪರಿಚಯ ಮಾಡ್ಕೋಬೇಕು ನಾವೇ? ನಮ್ಮ ಬಾಸು. ನಾವೆಲ್ಲ ನಾರರಾದರೆ ನರಿಯಂತೈತಿ ನಾರಹ, ಅದು ಬೇರೆ. ಸಾವಿಲ್ಲದವರು, ಅನಾದಿ ನಿತ್ಯರಾದವರು, ಚೇತನಗಳು, ದೇಹ ಬರುತ್ತೆ ಹೋಗುತ್ತೆ, ಅವರಿಗೆ ಆಶ್ರಯ ಪರಮಾತ್ಮ. ಅದಕ್ಕೇನೆ ನೀರು ಬೇಕು ಅಂತ ಕೇಳೋದು ಅದಕ್ಕೇನೆ. ಅಂತ್ಯಕಾಲಕ್ಕೆ ನೀರು ಯಾಕೆ ಕೇಳ್ತಾರೆ ಅಂದರೆ, ಯಾರು ನಮ್ಮನ್ನು ಬದುಕಿದ್ರೆ ನಾರಾಯಣ ಎಲ್ಲಿದ್ದಾರೆ? ನೀರೊಳಗಿದ್ದಾರೆ. ಆ ಲೋಟ ತೊಗೊಂಬ ಅಂದರೆ ಲೋಟ ಅಲ್ಲ, ಆ ನೀರು ತೊಗೊಂಡು ಬಾ ಅಂತ ಅರ್ಥ ಅವ್ರಿಗೆ ಅದೆಲ್ಲ ಗೊತ್ತಿಲ್ಲ. ಅನ್ನೋ ಇಂಗ್ಲಿ ಪದ ಉಪಯೋಗಿಸ್ತಾರೆ. ನೀರು ಬೇಕಾಗತ್ತೆ ಅಂತ ಹೇಳೋದಕ್ಕೆ ಅದು ನ್ಯಾಚುರಲ್ಲೇ ಬರೋ ಪದ. ಅದು ಬಾಯಿ ನೀರು ಹಾಕ್ಲಿಕ್ಕೆ ಮಗ ಬೇಕು ಅಂತ ಕೇಳ್ತಾರೆ, ನೀರು ಹಾಕ್ಲಿಕ್ಕೆ ಅಂತ ಹೇಳಿದರೆ ಅರ್ಥ ಇದು. ಅವ್ರು ನೀರು ಕೇಳ್ತಾರೆ, ನೀರು ಕೊಡಬೇಕು. ಈ ನೀರು ಹಾಕಿಕೊಳ್ಳೆ ಸಿಗೋದಿಲ್ಲ, ಈ ನೀರು ಕೂಡ ಕೊಡೋದಿಲ್ಲ, ಗೊತ್ತಾಯ್ತಾ? ಈ ನೀರು ಕೊಡೋ ಮಕ್ಕಳು ಸಿಗೋದು ಕಷ್ಟ. ಅದಕ್ಕೆ ಒಳ್ಳೆ ಸ್ವಾರಸ್ಯ ಇದೆ ಅರ್ಥ. ಅದಕ್ಕೆ ತಸ್ಮಾತ್ ತ್ರಾತಾಯೇ ನರಕಾತ್ ಸಹಿಪುತ್ರ ನಾಮ. ನಾರಾಯಣನ ಬಗ್ಗೆ ಹೇಳಬೇಕು ಅಂತ ಮಗ ಆಗಬೇಕು. ಪಕ್ಕದಲ್ಲಿ ನಾರಾಯಣ ಪಾರಾಯಣ ಮಾಡ್ತಾ ಕೂತಿರ್ಬೇಕು. ಅದು ನಿಜವಾದ ನೀರು, ಶಾಸ್ತ್ರಕ್ಕೆ ನಿಜವಾದ ನೀರು ಅಂತ ಕೇಳಿ. ಬಾಯಲ್ಲಿ ನೀರು ಹಾಕೋದು, ಹೇಳಬೇಕು ದೇವರ ಹೆಸರನ್ನು. ಆಗ ಇವರಿಗೇನಾಗತ್ತೆ? ಅಂತ್ಯಕ ಸಾರ್ಥಕವಾಗ್ತದೆ. ಅರ್ಥ ಆಯ್ತಾ? ಅದೆಲ್ಲ ಸೂಚ್ಯವಾಗಿ ಹೇಳಿದ ಮಾತುಗಳು. ಆಗ ನಾರಾಯಣಕ್ಕೂ ನೀರಾಯಣ ಇದೆಲ್ಲ ಎಲ್ಲರೂ ಹೋಗ್ತಾರೆ. ನಾರಾಯಣ ಶಬ್ದಕ್ಕೆ ನೀರಾಯಣ ವಜ್ರಾಸನ ಸ್ತೋತ್ರ ನೀರಾಯಣ ಮಂದಿರಾಯ ಅಂತ ಸ್ತೋತ್ರ ಇದೆ, ಅವ್ರು ಬರೆದಿರೋದು. ನೀರಾಯಣ ಮಂದಿರ ಅಂದರೆ, ನೀರಾಯಣ ಅಂದರೆ ಸಮುದ್ರ, ನೀರು ಸಂಸ್ಕೃತ. ನೀರ ಅಂಬೋದು ಶುದ್ಧ ಸಂಸ್ಕೃತ ಪದ. ಅದು ಕನ್ನಡದಲ್ಲಿ ನೀರು ಸೇರಿಬಿಟ್ಟು ಏನಾಗಿದೆ, ಅದು ಕನ್ನಡ ಆಗಿದೆ ಅಷ್ಟೇ. ಫೋನ್ ಇಂಗ್ಲೀಷ್, ಫೋನು ಕನ್ನಡ, ಮೀನ ಸಂಸ್ಕೃತ, ಮೀನು ಕನ್ನಡ. ಆ ರೀತಿಯಲ್ಲಿ ಸೇರಿಸಿ ಕನ್ನಡ ಮಾಡ್ಕೊಂಡ್ಬಿಡ್ಬೋದು. ಆ ರೀತಿಯಾಗಿರೋದ್ರಿಂದ ನೀರು ಆಗಿದೆ. ನೀರಾಯಣ ಮಂದಿರ, ನೀರಿಗೆ ಅಯನವಾದದ್ದು ಸಮುದ್ರ, ಅದೇ ಮಂದಿರ. ಮಮಯೋ ನಿರಪ್ಸು ಅಂತಃ ಸಮುದ್ರೆ. ಅದಕ್ಕೆ ಅರ್ಥ ಹೇಳಿ, ಅಂತಃ ಸಮುದ್ರ ಯಾರಿದ್ದಾರಲ್ಲ ಅವರೇ ಯಜಮಾನರು ಅಂತ ಮಹಾಲಕ್ಷ್ಮಿ ಹೇಳಿ. ಸಮುದ್ರ ಒಳಗಿರೋರು ಅಂತ ಕಾಲ. ಅದು ಸಮುದ್ರ ಅಂತ ಇಲ್ಲಿ ಎರಡು ಅರ್ಥ. ಒಂದು ಈ ನೀರು, ಇನ್ನೊಂದು ಗುಣ ಸಮುದ್ರ. ಗುಣಗಳಿಗೆ ಗುಣ ಅಂತ ಹೇಳಿದ್ರಿಂದ ಗುಣ ಸಮುದ್ರನಾದವನೇ ನನ್ನ ಗಂಡ. ಅದು ಲಕ್ಷ್ಮೀಸ್ವಾಮಿ ಹೇಳಿದ್ದೆ ಅದನ್ನ. ಇವರೆಲ್ಲ ದೋಷಿಗಳು, ಆದ್ದರಿಂದ ನಾನು ಮಾಲೆ ಹಾಕೋದಿಲ್ಲ, ಅವ್ರಿಗೆ ಹಾಕ್ತೇನೆ ಅಂತ ಹೇಳಿ ಅದ್ರ ಗುಣ. ಅದೇ ತಿಕಾರ ಏನು ಮಾಡಿಬಿಟ್ರಾಗ ಶ್ರೀಯಪ್ಪತ್ತೆ. ಇಡೀ ಭಾಗವತದ ಅಷ್ಟಮಸ್ಕಂದ ಸೌದ್ರ ಮತ್ರಕ್ಕೆ ವ್ಯಾಖ್ಯಾನ. ಸುಧಾದ ಮೊದಲನೇ ಪದ. ಇಡೀ ಭಾಗವತ ಯಾತಕ್ಕೆ ಉಪಯೋಗಿಸಿರೋದನ್ನ? ಅರ್ಥೋಯಂ ಬ್ರಹ್ಮಸೂತ್ರಾಣ. ಬ್ರಹ್ಮಸೂತ್ರ ಲಿಂಕ್ ಇದೆ ಭಾಗವತಕ್ಕೆ. ಯಾಕೆ ಶ್ರೀಯಪ್ಪತ್ತಿ ಯಾರು ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ತಿಳ್ಕೊಂಡ ಒಂದು ಗ್ರಂಥಗಳೆಲ್ಲ ಹೇಗೆ ಮ್ಯಾಚ್ ಆಗುತ್ತೆ ಅಂದರೆ ಕರೆಕ್ಟಾಗಿ ಕೊಡ್ತಾ ಬರೋದು. ಅದಕ್ಕೆ ತತ್ವ ಸಮನ್ವಯಾತ್ ಅಂತ ಹೇಗೆ ಮಾಡ್ಬೇಕಾದ್ರೆ ತತ್ವ ಎಲ್ಲ ಮಕ್ಕಳಿಗೆ ಕೆಲಸ ಕೊಟ್ಬಿಟ್ರೆ ಆ ಬರೀ ಅಲ್ಲಿ ಮಾಡ್ತೀವಿ ಏನೋ ಗಜಿಬಿಜಿ ಮಾಡಿ ಹಾಕ್ಬಿಟ್ಟಿರ್ತಾರೆ. ಗೊತ್ತಾಯ್ತಾ? ಯಾರು ಅವರಲ್ಲೇ ಉಳಿದೋರ್ಸೆಲ್ಲಕ್ಕೆ ಹೋಗಿ ಮಾಡಿಬಿಟ್ಟಿರ್ತಾರೆ. ಇವೇನು ಮಾಡ್ತಾರಾಗ ಯಾರು ಎಷ್ಟೆಷ್ಟು ಹಾಕಬೇಕು ಅದು ಮಕ್ಕಳಿಗೆ ಕಲಿಸ್ಕೊಳ್ಳೋಕೆ ಬರೋದಿಲ್ಲ. ಅಡುಗೆ ಮಾಡ್ಲಿಕ್ಕೆ ಅಲ್ಲೇ ಬರೋದಿಲ್ಲ. ಎಷ್ಟೆಷ್ಟು ಹಾಕಬೇಕು, ಎಷ್ಟು ಜನಕ್ಕೆ ಏನು ಹಾಕ್ಬೇಕು, ಅಲ್ಲಿ ಸ್ಟಡಿ ಮಾಡ್ಲಿಕ್ಕೆ ಕೊಡೋಕ್ಕಾಗತ್ತಾ? ನೋಡಿ ತಕ್ಷಣ ಅದೇನು ಯಾರು ತೂಕ ಮಾಡ್ತಾ ಕೊಡೋದಿಲ್ಲ ಟೈಪ್. ಇಷ್ಟು ನೋಡಿ ಹಾಕಿದ್ರೆ ಕರೆಕ್ಟಾಗಿ ಬಂದಿರ್ಬೇಕು. ಅದು ಆರ್ಟ್. ಅವ್ರು ಅಡಿಗೆಯವ್ರು ಹಾಕ್ತಾರೆ. ಎಲ್ಲ ಈ ರೀತಿ ತಿಳ್ಕೊಂಡು ಥಿಯರಿ ಹೇಳಿದ್ರೆ ಆಗೋದಿಲ್ಲ. ಅವರು ವಿಷಯ ಟಕ ಕೈ ಓಡ್ತಿರ್ಬೇಕು ಹಾಗೆ. ಅದೆಲ್ಲ ಗ್ರಂಥ ಓದ್ಬೇಕಾದ್ರೆ ಭಾವನೆ ಇದ್ದಾಗ ಗೊಂದಲ ಬರೋದಿಲ್ಲ. ಕೃತಯುಗದಲ್ಲಿ ಹಾಗೆ ಇದ್ರು ಜನ. ಕೃತಯುಗದಲ್ಲಿ ಎಲ್ಲರೂ ಯಾವ ಗೊಂದಲನೇ ಇಲ್ಲ. ಯಾರಿದ್ರು ಕೃಷ್ಣ ಸರ್ವೋತ್ತಮ. ಬೇರೆ ಯೋಚನೆ ತಲೆಯಲ್ಲೇ ಬರಲಿಲ್ಲ ಅವರಿಗೆ. ಯಾತಕ್ಕೆ? ಜ್ಞಾನ ಎಷ್ಟು ಕೆಟ್ಟಿರಲಿಲ್ಲ. ಅದೆಲ್ಲ ಬ್ರಹ್ಮಸೂತ್ರ ಹೇಳ್ತಾರೆ. ನಾರಾಯಣಾದ್ ವಿನಿಷ್ಪನ್ನಂ ಜ್ಞಾನಂ ಕೃತಯುಗೇ ಪುರ. ಕೃತಯುಗದಲ್ಲಿ ವಿನಿಷ್ಪನ್ನ. ಗೊಂದಲ ಯಾವ ಸ್ಟೇಜಲ್ಲೂ ಯಾರಿಗೂ ಇಲ್ಲ. ಪ್ರತಿಯೊಂದು ಉತ್ಸವ ಅಂದರೆ ದೇವ್ರ ಉತ್ಸವ ಅಂತಲೇ ಅರ್ಥ. ದೇವರಂದ್ರೆ ನಾರಾಯಣ ಅಂತಲೇ ಅರ್ಥ. ಈಗೆಲ್ಲ ಎಲ್ಲೇನೋ ಆಗೋಗ್ಬಿಡುತ್ತೆ ಕೊನೆಗೆ. ಆಗ ಸ್ವಲ್ಪ ಚೇಂಜ್ ಆಯಿತು. ಯಾವಾಗ? ತ್ರೇತಾಯಾಮ್ ಕಿಂಚಿತ್ ತದನ್ಯಥಾ ಜಾತಂ. ಸ್ವಲ್ಪ ಅಫೆಕ್ಟ್ ಆಯಿತು ತ್ರೇತೆಯಲ್ಲಿ. ದ್ವಾಪರದಲ್ಲಿ ಬರ್ಬೇಕೇನಾಯ್ತಾಗ ಹೊತ್ತಿಗೆ ಅಖಿಲ ಪೂರ್ತಿ ಟೋಟಲಿ ಹೊರಟೋಯ್ತು. ಯಾರು ದೇವರೇ ಇಲ್ಲ ಆ ಸ್ಥಿತಿ ಬಂದು ಅದ್ರ ಕೊನೆಗೆ. ಬ್ರಹ್ಮಸೂತ್ರನೇ ಇಲ್ಲ, ಈ ಸ್ಥಿತಿ ಬಂತು. ಆಗ ವ್ಯಾಸಾವತಾರ ಮಾಡಬೇಕಾಯ್ತು. ಕಲಿಯುಗದಲ್ಲಿ ಮತ್ತೆ ವಾತಾವರಣ ಬಂತು. ಸರಿ ಮಾಡಿದ್ದು ಅದು ಎಕ್ಸ್ಟ್ರಾ ಕಾರಣ. ಗೌತಮ ಋಷಿಗಳು ಬಂದಿದ್ದು ಹ್ಯಾಗ್ ಎಂಡ್ ಆಗಿದ್ದು ಸೇರ್ಕೊಂಡ್ಬಿಡ್ತು. ಸಾಯಂಕಾಲ 5 ಗಂಟೆಗೆ ಪೂರ್ಣ ಸೂರ್ಯಗ್ರಹಣ ಬಂದುಬಿಟ್ರೆ ಹಾಗೆ ಅದು 1 ಗಂಟೆ ಮುಂಚೆನೇ ಬಂದಾಗಿತ್ತಾಗ. ಆಗ ಮಹಾಭಾರತ ನಡೀತು. ಆ ಕಾಲ ಮಹಾಭಾರತ ಆ ಪೀಕ್ ಅವರಲ್ಲಿ ನಡೀತು. ಆಮೇಲೆ ಬಂದಿದ್ದು ಕಲಿಯುಗ. ಇಲ್ಲಿ ಕಾಲಬಲೆಯೇ ನೀನೆ. ರಾತ್ರಿ ಮಧ್ಯಾಹ್ನ ಕತ್ತಾಗಲಿಕ್ಕೆ ಸೂರ್ಯಗ್ರಹಣ ಕಾರಣ ಆಯಿತು, ಟೋಟಲ್ ಎಕ್ಲಿಪ್ಸು. ಆಮೇಲೆ ಕತ್ತಾಗಲಿಕ್ಕೆ ಅದೇನಲ್ಲ. ಏನು ಕಾರಣ?
ಸೂರ್ಯ ಇಲ್ಲದ್ದೇ ಕಾರಣ, ಗ್ರಹಣ ಅಲ್ಲ, ಸೂರ್ಯನೇ ಇಲ್ಲಾಗ. ಅದು ವೇದವ್ಯಾಸರಿದ್ದಾರೆ, ಸೂರ್ಯ ಇದ್ದಾನೆ, ರಾತ್ರಿ ಬರುತ್ತೆ. ಯಾಕೆ? ಅಲ್ಲಿಲ್ಲ, ಎಲ್ಲಿ ಕತ್ತ ಬಂದರೆ ಅಲ್ಲಿ ಸೂರ್ಯ ಇಲ್ಲ ಅಂತ ಅರ್ಥ. ಅದಕ್ಕೆ ವೇದವ್ಯಾಸ ಏನು ಮಾಡ್ತಾರೆ ಅಂದರೆ, ಇದೆಲ್ಲ ಸರಿಯಾದ ಶಾಸ್ತ್ರವ್ರಿಗೆ ಗೊತ್ತಾಗುತ್ತೆ. ಕ್ಷಣ ಹೇಳ್ತಾರೆ, ಕ್ಷಣದೇವ ಕಲಿ ಕಾಲ ವೃತ್ತಾಯಿ. ರಾತ್ರಿ ಸೂರ್ಯ ಬೇರೆ ಕಡೆ ಹೋಗಿದ್ರೆ ಏನು ಬರ್ತಿರಲಿಲ್ಲ, ರಾತ್ರಿನೇ ಬರ್ತಿರಲಿಲ್ಲ. ಅದು ವೇದವ್ಯಾಸದವ್ರು ಏನು ಮಾಡಿದ್ದಾರೆ ಅಂದರೆ, ಅವರ ರೂಪ ಎಲ್ಲಾರಾದಿ ನಿತ್ಯನೇ, ಸ್ಪೆಸಿಫಿಕ್ಕಾಗಿ ಪರಶುರಾಮ ರೂಪ, ವ್ಯಾಸ ರೂಪ, ಸಪ್ತ ಚಿರಂಜೀವಿ ರೂಪದಲ್ಲಿ ಬರುತ್ತೆ. ಆ ರೂಪ ಇದ್ದರೂ ಕೂಡ ಅವ್ರು ಏನು ಮಾಡಿದರು, ಎಂಟ್ರಾಗಲಿಲ್ಲ ಇಲ್ಲಿಗೆ. ಮಧ್ಯ ಸೂರ್ಯ ಬಂದ ನೋಡ್ಕೊಂಡು ಹೋಗ್ಬಿಟ್ರೆ, ಮಧ್ಯಾಹ್ನ ಯಾವಾಗ ಒಂದು ಹೊತ್ತು ಬಂದುಬಿಟ್ರೆ ಏನಾಗುತ್ತದ, ಮತ್ತೆ ಹೋಗ್ಬಿಡುತ್ತೆ. ರಾತ್ರಿ ಅಪ್ಪಿತಪ್ಪಿದ್ದು ಸೂರ್ಯ ಬರೋದಿಲ್ಲ. ಅದಕ್ಕೆ ವೇದವ್ಯಾಸರು ಏನು ಮಾಡೋದಿಲ್ಲ, ಕಲಿಯುಗದಲ್ಲಿ ಅವ್ರು ಕಾಣಿಸ್ಕೊಡೋದಿಲ್ಲ. ಅದಕ್ಕೆ ಅವ್ರು ಇದ್ದಾರೆ, ಕಾಣಿಸ್ಕೊಡೋದಿಲ್ಲ. ಅದಕ್ಕೇ ಅವರು ಕಾಣಿಸ್ತಂತೆ ಇದ್ದಾರೆ. ಆಗ ಇನ್ನೊಬ್ಬರನ್ನು ಕಳಿಸ್ಬೇಕಾಯ್ತು. ಆಗ ಆಚಾರ್ಯರು ಬಂದರು. ಇದೆಲ್ಲ ಅರ್ಥ ಮಾಡ್ಕೊಂಡು ಒಂದಕ್ಕೆ ಪೂರ್ತಿ ಲಿಂಕ್ ಸಿಗುತ್ತೆ. ಈ ಕಥೆಗೂ ಲಿಂಕ್ ಸಿಗ್ತದೆ, ಶಾಸ್ತ್ರಕ್ಕೂ ಲಿಂಕ್ ಸಿಗುತ್ತೆ. ಆಗತಿ ಪ್ರಕರಣ, ಆಗತಿ ಪ್ರಕರಣ ಈ ಥರ ಒಂದಿದೆ, ಆಗತಿ ಆ ಥರ ಒಂದಿದೆ. ಮುಂದೆ ಹೇಳ್ತಾರೆ, ಬ್ರಹ್ಮ ಶಬ್ದೋಪಿ ಗುಣಪೂರ್ತಿ ಮೇವ ವದತಿ ಅಯಂ ಅಥೋ ನಾರಾಯಣಶ್ಚೈವ ಜಿಜ್ಞಾಸ ಅತ್ರ ವಿಧೀಯತೆ. ನಾರಾಯಣ ಜಿಜ್ಞಾಸೆನೇ ಆಯಿತು. ಸಿದ್ಧತ್ವಾದ್ ಬ್ರಹ್ಮಶಬ್ದಸ್ಯ ಇನ್ನೂ ಸಾರಸತ, ವೆರಿ ಸಿಂಪಲ್. ಶ್ರೀಶೂದ್ರ ಬ್ರಹ್ಮಬಂಧುಗಳಿಗೆ ವೇದಾಧಿಕಾರ ಇಲ್ಲ, ಅವರಿಗೂ ಜ್ಞಾನ ಆಗಬೇಕು ಅಂತ ಬರೆದ್ರು. ಏನು ಬರೆದ್ರು? ಮಹಾಭಾರತ ಬರೆದು. ಭಾರತ ಯಾರ ಕಥೆ? ಭಾಗವತ. ಭಾರತ ಯಾರ ಕಥೆ? ಅದು ನಾರಾಯಣನ ಕಥೆ. ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ, ನಾರಾಯಣ ಕಥೆ ಅದು. ಶ್ರೀಶೂದ್ರ ಬ್ರಹ್ಮಬಂಧುಗಳಿಗೆ ವೇದ ಅರ್ಥ ಆಗೋದಿಲ್ಲ ಅಂತೇಳಿ ಭಾಗವತ ಬರೆದ್ರು. ಸೊ ಬ್ರಹ್ಮಸೂತ್ರನೂ ಅರ್ಥ ಆಗಲ್ಲ ಅವರಿಗೆ. ಭಾಗವತದಲ್ಲಿ ಬಂದಿರೋ ನಾರಾಯಣನ ಕಥೆ ಅಂದಮೇಲೆ ವೇದದಲ್ಲಿ ಏನಿದೆ ಅಂತ ಆಯ್ತು. ವೇದದಲ್ಲಿ ಅದನ್ನೇ ಹೇಳಿದ್ರು, ಅಲ್ಲೇ ಇರೋದು ಇಲ್ಲೇ ಹೇಳಿದ್ರೆ ಸಾರ ಆಗಾಗುತ್ತದ. ಗೊತ್ತಾಯ್ತಾ? ವೇದಗಳ ಅರ್ಥ ನಾರಾಯಣ ಆಗಿದ್ದಕ್ಕೇನೆ ಭಾಗವತ ನಾರಾಯಣನ ಕಥೆ ಬರೋದು. ಇದು ಸಾರ. ಈ ಮಧ್ಯೆ ಉಳಿದ ಸಾಮಾನ್ಯ ಏನು ಕೊಡ್ತಾರೆ? ಅಸಮರ್ಥರಿಗೆ ಸಾರವನ್ನು ಕೊಡ್ತಾರೆ. ಸೊ ನಾರಾಯಣನ ಕಥೆ ಸಾರ ಅಂತ ಆಯ್ತು. ಅರ್ಥೋಯಂ ಬ್ರಹ್ಮಸೂತ್ರಾಣ. ನಾರಾಯಣನ ಕಥೆ ಮಹಾಭಾರತ, ಭಾಗವತ ನಾರಾಯಣನ ಕಥೆ, ರಾಮಾಯಣ ನಾರಾಯಣನ ಕಥೆ, ಇತಿಹಾಸ ಪುರಾಣಗಳಲ್ಲಿ ನಾರಾಯಣನ ಕಥೆ ಅಂದ ಮೇಲೆ ವೇದದ ಕಥೆ ಏನಾಗಬೇಕು? ವೇದದ ತಾತ್ರ. ಸೊ ವೇದಾರ್ಥ ಬ್ರಹ್ಮಸೂತ್ರ ಏನು ಹೇಳಬೇಕು? ನಾರಾಯಣನೇ ಹೇಳಬೇಕು. ಇವೆಲ್ಲ ಅರ್ಥ ಮಾಡೋಕ್ಕೆ ಹೊರಟ್ರೆ ಯಾರಿಗೂ ಸಮಸ್ಯೆ ಬರೋದಿಲ್ಲ. ಅರ್ಥವಾಗದಂತೆ ಮಾಡಿದ್ದಾರೆ ಆಚಾರ್ಯ. ಎಲ್ಲ ಕಾಲಕ್ಕೂ ಹೇಳಕ್ಕೆ ಬರೋ ಹಾಗೆ ಗ್ರಂಥ ಬರೆದಿರೋದು, ಎಲ್ಲ ಕಾಲಕ್ಕೂ ಅವೈಲಬಲ್. ಅರ್ಥ ಆಯ್ತಾ? ಅದನ್ನು ನಾವು ಏನು ಮಾಡಬಾರ್ದು, ಆ ಕಾಲಕ್ಕೆ ತಕ್ಕಂತೆ ಅವ್ರು ಮಾಡ್ತಾ ಬಂದರು. ಟೀಕಾದ ಪ್ರಾಚೀನ ಟೀಕಾಕರ ಒಂದು ಕೆಲಸ ಇತ್ತು, ಮಾಡಿಬಿಟ್ರು ಅವ್ರು ತಕ್ಷಣ. ಆಮೇಲೆ ಟೀಕಾರ ವಿಸ್ತಾರ ಮಾಡೋ ಪ್ರಸಂಗ ಅಂತ ಅವರು ಮಾಡಿದರು. ಆಮೇಲೆ ವ್ಯಾಸರಾಜರ ಕಾಲಕ್ಕೆ ಹೊಸ ಒಂದು ಶುರುವಾಯಿತು. ಏನೋ ಉಳಿದು ಮತ್ತೆ ಲಿಖಿತವಾದ ಉತ್ತರಗಳು ಎಲ್ಲ ಉತ್ತರ ಇತ್ತು ಅದರಲ್ಲಿ. ಅದು ವ್ಯಾಸತ್ರಯ ಬರೋದು ಅವ್ರ ಕೆಲಸ ಮಾಡಿದ್ರು. ಯುಕ್ತಿ ಮೇಲಿಕ್ಕೆ ಅವರು ಬರೋದು. ಹೀಗೆಲ್ಲ ಬೆಳೀತಾವಂತ ಎಲ್ಲ ಸುಲಭವಾಗಿ ಅರ್ಥ ಆಗಲಿ ರಾಯರು ಟಿಪ್ಪಣಿ ಬರೀ ಎಲ್ಲ ಒಂದು ವ್ಯವಸ್ಥೆ ಬಂದರೆ ಕನ್ನಡದಲ್ಲಿ ಬೆಳಕ್ಕೆ ಅವ್ರ ಕೆಲಸ ಮಾಡಿಬಿಟ್ಟು ಅದು ಒಬ್ಬೊಬ್ಬರು ಹೇಗೆ ಪ್ಲಾನ್ ಮಾಡಿದ್ದಾರೆ ನೋಡಿದ್ರೆ. ಇವತ್ತು ಏನು ಆಗ್ತಾ ಇಲ್ಲ. ಇವತ್ತು ಒಳ್ಳೆಯ ಕಾಲ. ಇವತ್ತು ಇನ್ಫ್ಯಾಕ್ಟ್ ಸತ್ಯಶಾಸ್ತ್ರ ಪ್ರಚಾರ ಮಾಡೋಕ್ಕೆ ಇವತ್ತಷ್ಟು ಒಳ್ಳೆಯ ಕಾಲ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಬೇಕಾದ್ರೆ ಎಲ್ಲ ಪುಸ್ತಕ ನಮ್ಮಲ್ಲಿದೆ. ಇವತ್ತಿನ ದಿವಸ ಒಳ್ಳೆ ವ್ಯವಸ್ಥೆ ಕಲ್ಪಿಸಬೇಕು. ವ್ಯವಸ್ಥೆ ನಿರ್ಮಾಣ ಆಗಿಲ್ಲ, ಭಾಳ ಆಶ್ಚರ್ಯ. ಯಾವ ಜನ ಬರ್ತೀರಪ್ಪ, ನಿಮಗೊಂದು ವ್ಯವಸ್ಥೆ, ಡೋಂಟ್ ವರಿ, ಚಿಂತ. ನಿಮಗೆ ಬ್ರಹ್ಮಸೂತ್ರ ಅರ್ಥ ಆಗಲ್ಲ, ಬಿಟ್ಟುಬಿಡಿ. ಆ ವಿಷಯ ನಿಮಗೆ ಅರ್ಥ ಆದ ಸಾಕಲ್ಲ. ಅರ್ಥ ಆಯ್ತಾ? ಆ ರೀತಿ ಹೇಳೋ ವ್ಯವಸ್ಥೆ ಮಾಡಿಬಿಟ್ರೆ ಉಳಿದವ್ರು ಮಾಡ್ಕೊಂಡ್ಬಿಟ್ರಿ ಕೆಲಸನ. ಉಳಿದೆಲ್ಲ ಮಾಡ್ಕೊಂಡು ಸಿಕ್ಕಾಬಟ್ಟಿಗೆ ಪುಸ್ತಕ ಬರೋದು, ಸಿಕ್ಕ ಮಾಧ್ಯಮದಲ್ಲಿ ಹಾಕಿಬಿಟ್ರು. ಮನೆ ಏನಾಯ್ತು? ಅದು ಅವ್ರದ್ದೇ ಸಿದ್ಧಾಂತ ಬರುತ್ತೆ. ಉಳಿದವರಿಗೆ ಅದು ಗೊತ್ತಿಲ್ಲ. ಹಸಿವಾದವರಿಗೆ ಏನು ಕೊಟ್ಟು ತಿಂದು ಹಾಕ್ಬಿಡ್ತಾರಲ್ಲ, ಆತಾಯ್ತು. ಅವರಿಗೆ ಆಗಿತ್ತಲ್ಲ, ಮೋಹ ಪೀತ ಲವಣೋದಕೋ ಬಹುಹು ಪ್ರಾಕೃಪಾಸರ ಅಮೃತ ನಿವಾಗ್ಬಿಟ್ಟು ಆ ಕೊರತೆ ನಾವು ತುಂಬಿಸ್ಬೇಕಾಗಿತ್ತು. ಅದು ನಿಂತಲ್ಲಿ ಅದು ಲಿಂಕ್ ತಪ್ಪೋಗ್ಬಿಡುತ್ತೆ. ಅದು ನಡೆದಿದ್ದರೆ ಇವತ್ತು ಈಗಾಗಲೇ ಲೇಟ್. ಆ ಕಾಲ ಹೇಳಿ ಇವತ್ತಾಗ ತುಂಬ ಲೇಟ್ ಇದು. ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ಗಾನ್ ಈಸ್ ಗಾನ್. ಒಂದು ಕ್ರೀಮ್ ಹೋಗ್ಬಿಟ್ಟಿದೆ ಈಗಾಗಲೇ. ಯಾವ್ಯಾವುದೋ ಕಾರಣದಿಂದ ಬಿಟ್ಟು ಹೋಗ್ಬಿಟ್ಟಿದ್ದ. ಉಳಿದವರು ಕೂಡ ಹೆಚ್ಚು ಜನ ಇರೋರು ಕೂಡ ಇದಾಗಿಲ್ಲ, ನಿಷ್ಠರಾಗಿ ದೀಕ್ಷೆ ಇಟ್ಕೊಂಡು ತಿಳ್ಕೊಂಡು ಹಾಗಿಲ್ಲ. ಸುಮ್ಮನೆ ವ್ಯವಹಾರಕ್ಕೋಸ್ಕರ ನಾವು ಬಾಂಧವರು ಅಂತ ತಿಳ್ಕೊಳ್ಳೋದೇ ಜಾಸ್ತಿ ಇರೋದು. ತುಂಬ ಜನ, ಸ್ವಲ್ಪ ಜನ ಮಾತ್ರ ಕಷ್ಟಪಟ್ಟು ಒದ್ದಾಡ್ತಿದ್ದಾರೆ ಹೊರತು ಅದಾಗ್ತಾ ಇಲ್ಲ. ಬಟ್ ಅವಕಾಶ ಇಷ್ಟು ಏನು ಬೆಳಕು, ಏನು ವಾಹನಗಳು, ಗೊತ್ತಾಯ್ತಾ, ಏನು ಪುಸ್ತಕಗಳು, ಏನು ವ್ಯವಸ್ಥೆ, ಏನು ಲೈಟು, ಎನಿಥಿಂಗ್
ಇವತ್ತು ಕೂತ್ಕೊಂಡ್ರೆ ಇವು ಅಷ್ಟು ಕೆಲಸ ಮಾಡ್ಬೋದು, ಆಗ್ತಾ ಇಲ್ಲ. ಬಹಳ ಆಶ್ಚರ್ಯ. ಇದೇ ಹೇಳ್ತಿರೋದೀಗ. ಎಲ್ಲ ಸ್ವರಗಳಿಗೆ ಅದೇ ಅಂದಮೇಲೆ ನೀವು ಸ್ವರ ಇಲ್ಲದೆ ಮಾತಾಡಲಿಕ್ಕೆ ಬರೋದಿಲ್ಲ. ವಿಷ್ಣು ಹೇಳುತ್ತೆ ಅಂತ ಅರ್ಥ. ಬಾಯಿ ಬಿಟ್ಟರೆ ವಿಷ್ಣು ಅಂತ ಹೇಳಬೇಕು, ಬೇರೆ ದಾರಿ ಇಲ್ಲ. ಗೊತ್ತಾಯ್ತಾ? ಇದು ನಿಜವಾದ ಸ್ವಾರಸ್ಯ. ಅದನ್ನೆಲ್ಲ ಎಷ್ಟು ವಿಷಯ ಇದೆ ಅಂದರೆ ಸುಧಾದಿ ಗ್ರಂಥಗಳನ್ನು ಓದಲೇಬೇಕು, ಬೇರೆ ದಾರಿ ಇಲ್ಲ. ಬಟ್ ಅದನ್ನು ಹೇಳ್ತಾ ಕೊಡಬಾರ್ದು ಜನಗಳಿಗೆ. ಅರ್ಥ ಆಯ್ತಾ ನಿಮಗೆ? ಡಾಕ್ಟ್ರ್ ಎಲ್ಲ ಓದ್ತಾನೆ. ನೀವು ಔಷಧಿ ಕೊಡ್ಬೇಕಾದ್ರೆ ಆಪ್ರೇಷನ್ ಮಾಡ್ತಾ ಎಕ್ಸ್ಪ್ಲೇನ್ ಮಾಡಿದ್ರೆ ಹೊತ್ತೋಗ್ಬಿಡ್ತಾನೆ ಅಷ್ಟೇ. ಅವ್ನು ಏನು ಮಾಡ್ಬೇಕು? ಅವನೀಗ ಇಷ್ಟು ಇದಿದೆ ಇದನ್ನು ಮಾಡ್ತೀನಿ ಅಷ್ಟು ಅವ್ನಿಗೆ ಅರ್ಥ ಆಗಬೇಕು ಅಷ್ಟೇ. ಉಳಿದೆಲ್ಲ ಕತೆ ಹೇಳಿದಾಗ ಒಪ್ಲಕ್ಕೆ ಆಗಲ್ಲ ಅವನ ಕೈಲಿ. ಅಷ್ಟು ಹೇಳ್ಬಿಟ್ಟು ಅಷ್ಟು ಸಾಕು ಅವನಿಗೆ. ಅವ್ನು ಬೇಕಾದಷ್ಟು ಹೇಳ್ಬಿಟ್ರೆ ಸಾಕು. ಅದೆಲ್ಲ ಇವ್ರಿಗೆ ಗೊತ್ತಿರಬೇಕು. ಡಾಕ್ಟ್ರಿಗೆ ಮತ್ತೆ ನಮ್ಮಷ್ಟು ಗೊತ್ತಿದ್ರೆ ಸಾಲದು. ಡಾಕ್ಟ್ರ್ ಆಗೋದೇ ಇಲ್ಲ ಅವರು. ಏನಾಗ್ತಾರೆ? ಸುಧಾರಿದ್ರೆ ಅಂತ ಇಲ್ಲದೆ ಹೋದರೆ ಪಾಠ ಪ್ರವಚನಕ್ಕೆ ಅರ್ಥನೇ ಇಲ್ಲ. ಬಟ್ ಅದನ್ನೇ ಮಾಡಿದ್ರು ಅರ್ಥ ಇಲ್ಲ. ಮತ್ತೆ ಬಂದವರೆಲ್ಲ ಮೆಡಿಕಲ್ ಶುರು ಮಾಡಿಬಿಟ್ರೆ ಅವ್ರ ಮೆಡಿಕಲ್ ಕಾಲೇಜ್ ಆಗುತ್ತೆ, ಆಸ್ಪತ್ರೆ ಆಗೋದಿಲ್ಲ. ಏನಾಗುತ್ತದ? ಮೆಡಿಕಲ್ ಕಾಲೇಜ್ ಆಗುತ್ತೆ. ಸೊ ಆ ಪ್ರಾಬ್ಲಮ್ನ ಡೀಲ್ ಮಾಡಬೇಕು. ಅವನ ಪ್ರಾಬ್ಲಮ್ ಏನಿದೆ ಈಗ? ಅವ್ರಿಗೆ ಆಗಿರೋ ನೆಗಡಿ ಕೆಮ್ಮು. ನೀವು ಕ್ಯಾನ್ಸರ್ ಔಷಧಿ ಕೊಡ್ತೀವಿ, ಯಾಕೆ ಕೊಡ್ತೀರಿ? ಈಗ ನಿಮಗೆ ಗೊತ್ತಿರಬೇಕು, ಅದು ನೆಸಿಟಿ ಇಲ್ಲ. ಈಗ ಅವ್ನಿಗೆ ಏನಾಗಿದೆ ಅವನಿಗೆ ಗೊತ್ತಿಲ್ಲ ಸರಿಯಾಗಿ. ಅವ್ನ ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ. ಇಷ್ಟು ಕಾನ್ಸೆಪ್ಟ್ ಇರಬೇಕು. ಅದಕ್ಕೆ ಹೇಳಬೇಕಾದ್ರೆ ವೈದ್ಯರಿಗೆ ಹೋಲಿಸ್ತಾರೆ. ಮಧ್ವೀದಲ್ಲೂ ಕೂಡ ಅಚ್ಯುತ ಪ್ರೇಷ್ಠರು ಚೇಂಜ್ ಮಾಡ್ಬೇಕಾದ್ರೆ ಆಚಾರ್ಯ ಏನು ಮಾಡಿದರು? ಒಬ್ಬ ವೈದ್ಯನಂತೆ ವಿಚಾರ ಮಾಡಿದರು ಅಂತ ಹೇಳಿದ್ದಾರೆ. ಈ ಮಾತಿಗೆ ಎಷ್ಟು ಮೆಸೇಜ್ ಇದೆ ಗೊತ್ತಾ? ವೈದ್ಯ ಶಾಸ್ತ್ರ ಗೊತ್ತಿರಬೇಕು, ಗೊತ್ತಿದ್ದೆಲ್ಲ ಹೇಳಬಾರ್ದು ಅವನಿಗೆ. ಅವನ ರೋಗ ನೋಡ್ಕೊಂಡು ಹೇಳಬೇಕಷ್ಟೇ ಹೊರತು ರೋಗ ಇಲ್ಲಿ ಪ್ರಶ್ನೆನೇ ರೋಗ, ಅಲ್ಲಿ ಔಷಧಿ ಉತ್ತರನೇ ಔಷಧಿ. ಆದ್ದರಿಂದ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಬಿಡಿ ಅಷ್ಟೆ. ನೀವು ವೇದದ ಬಗ್ಗೆ ಕೇಳೋಕೊಟ್ಟು ಎಲ್ಲೋ ಶುರು ಮಾಡಿಬಿಡ್ತಾರೆ, ತಲೆ ಕೆಟ್ಟು ಹೋಗಿಬಿಡುತ್ತೆ. ಮತ್ತು ಹಾಸ್ಟೆಲಲ್ಲಿದ್ದಾಗ ಯಾರೋ ಒಬ್ರು ಕರೆಸಿದ್ವಿ, ಇದು ಓದ್ಬೇಕಾದ್ರೆ ಧಾರವಾಡದಲ್ಲಿ ಗಣೇಶನ ಬಗ್ಗೆ ಮಾತಾಡಿ ಅಂತಷ್ಟೇ. ಅವ್ರು 2 ಗಂಟೆ ಯಾರು ಗಣೇಶ ಹೆಸರು ಕೂಡ ಹೇಳಲಿಲ್ಲ. ಮತ್ತು 2 ಗಂಟೆ ಮಾತಾಡಿದ್ದಾರೆ, ಗಣೇಶ ಹೆಸರು ಕೂಡ ಹೇಳಲಿಲ್ಲ. ಹುಡುಗರಿಗೆ ಅದೇ ಮೊದಲೇ ಬೇಕೆಲ್ಲ ಹುಡುಗರಿಗೆ ಪಾಪ 2 ತಾಸು ತಲೆ ಕೆಟ್ಟು ಹೋಯ್ತು ಅವ್ರಿಗೆ. ಲೈಟ್ ಆಫ್ ಮಾಡಿಬಿಟ್ಟು ಹೋಗ್ಬಿಟ್ಟು ಅವ್ರಿಗೆ ಹೇಗೋ ಲೈಟ್ ಹೋಗಿದ್ದು ಬರೋವರೆಗೂ ಹೇಳ್ತೀವಿ ಅಂದ್ಬಿಟ್ರು ಅವರು. ಮತ್ತೆ ಆನ್ ಮಾಡಿದ್ರು ಲೈಟ, ಯಾಕೆ ಹೇಳಿದ್ರೆ ಮತ್ತೆ ಮುಗಿಸೋದೇ ಇಲ್ಲ ಅಂತ ಹೇಳ್ಬಿಟ್ಟು. ಕೊಡಿ ಗಣೇಶರಿಗೆ ಏನು ಹೇಳಿವ್ರು ಅಕ್ಷರ ಕೂಡ ಹೇಳಿಲ್ಲ. ಆ ಹುಡುಗ ಅದು ಶುರು ಮಾಡಿ ವೇದಾಪೌರುಷೇತ್ವ ಯಾರಿಗೆ ಅರ್ಥ ಆಗುತ್ತೆ ಅವ್ರಿಗೆ? ಅದು ಗೊತ್ತಿರಬಾರ್ದಲ್ಲ, ಅವ್ರಿಗೆ ಬೇಕಿಲ್ಲ ಆ ವಿಷಯ. ಇಲ್ಲಿರೋರೆಲ್ಲ ಒಪ್ಪಿಕೊಂಡವ್ರೆ ಹೊರತು ಯಾರಲ್ಲ ಅವರು? ವಿರೋಧಿಗಳಲ್ವೇ ಅಲ್ಲ. ಅವ್ರಿಗೆ ಅದರೆಲ್ಲ ಯಾಕೆ ಹೇಳಬೇಕಾಗಿದೆ? ಜ್ಞಾನದಲ್ಲಿ ಸಮಸ್ಯೆನೇ ಇಲ್ಲ, ಅದು ಅಪ್ಲಿಕೇಶನ್ ತಪ್ಪು ಇತ್ತು. ಇದು ತಪ್ಪಾಗಿತ್ತು. ಇದೆಲ್ಲ ಬೀರೋ ಔಷಧಿ ಎಲ್ಲ ಕೊಟ್ಟು ಸತ್ತೋಗ್ಬಿಡ್ತಾರೆ ಮನುಷ್ಯ ಅಷ್ಟೇ. ಡಾಕ್ಟ್ರ್ ಇಷ್ಟು ಔಷಧಿ ಎಲ್ಲ ಕೊಡ್ಲಿಕ್ಕೆ ಹೋಗಬಾರ್ದು, ಯಾವುದು ಅದು ಮಾತ್ರ ಕೊಡಬೇಕು. ಎಲ್ಲ ಕೊಟ್ಟರೆ ಅವ್ರ ವಿಷಯ ಮಾಡ್ಲಿಕ್ಕೆ ಯೋಚನೆ ಮಾಡೋಕ್ಕೂ ಬರೋದಿಲ್ಲ. ಆಚಾರ್ಯ ಹಾಕಿ ಕೊಟ್ಟಿದ್ದಾರೆ. ಈ ರೀತಿ ಬರೆದ್ರೆ ಮಾತ್ರ ಗ್ರಂಥ ಉಳಿಸ್ಲಿಕ್ಕೆ ಸಾಧ್ಯ. ಆಚಾರ್ಯ ಇವತ್ತಿನ ಬರೆಯಲಿಕ್ಕೆ ಸಾಧ್ಯ. ಎಲ್ಲ ಕಾಲಕ್ಕೂ ಅಪ್ಲೈ ಆಗಬೇಕು. ಸಾರ್ವಕಾಲಿಕ ಗ್ರಂಥಗಳನ್ನು ಹಾಗೆ ಉಳಿಸ್ಬೇಕೆ ಹೊರತು ಬೇರೆ ಉಳಿಸ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಯಾರು ಬೇಕಾಗತ್ತಾಗ? ಆ ಕಾಲಕ್ಕೆ ಕೊಡ್ಲೇಬೇಕಾದ್ರೆ ಸಂಬಂಧಪಟ್ಟ ವೈದ್ಯ ಬೇಕಾಗುತ್ತೆ. ಜ್ಞಾನಿಗಳು ಅಂದರೆ ಹಾಗೆ ಅವತ್ತು ರೆಲೆವೆನ್ಸ್ ತೊಳ್ಕೊಂಡು ಉತ್ತರ ಕೊಡ್ತಾ ಹೋಗ್ಬೇಕು. ನೀನು ಏನಾಗಿಲ್ಲ ಅಂತ ಹೇಳೋದಕ್ಕೂ ಜ್ಞಾನಿ ಬೇಕು. ಏನಾಗಿಲ್ಲ ಪರ್ಫೆಕ್ಟ್ಲಿ ಆಲ್ ರೈಟ್ ಅಂತ ಹೇಳೋದಕ್ಕೆ. ಇದು ವೈದ್ಯನೇ ಬೇಕಾದ. ಆ ಥರ ಸ್ಟಡೀಸ್ ಚೇಂಜ್ ಆಗದೆ ಹೋದರೆ ಎಂದೂ ಕಮ್ಯುನಿಕೇಟ್ ಮಾಡೋಕ್ಕೆ ಬರುತ್ತೆ. ಮೆಥಡ್ ಕಂಪ್ಲೀಟ್ಲಿ ಚೇಂಜ್ ಆಗಬೇಕು. ಇವತ್ತು ನಾವು ಮೆಥಡ್ ಹಳೆಯ ಕಾಲದ ಮೆಥಡ್ ಉಪಯೋಗಿಸ್ತಿರೋದು, ಆ ಕಾಲಕ್ಕಿಲ್ಲ. ಅದೀಗ ಹೊರಟೋಯ್ತು. ವಿಷ್ಣು ಸ್ಪಷ್ಟತೆಯ ಶ್ರುತವು. ಹಿಂದಿನ ಏನು ಪರಕೇರು ಹೇಳ್ತಾರೆ ಅಂತೆ, ಗ್ರಂಥ ಹುಡುಕ್ಬೇಕಾಗಿತ್ತು, ಅವ್ರ ಹತ್ರ ಹೋಗ್ಬೇಕಾಗಿತ್ತು, ಜಿಜ್ಞಾಸೆ. ಮತ್ತೇನು ಅವ್ರಿಗಂತ ಇಲ್ಲೇ ಕೂತಲ್ಲೇ ಸಿಗುತ್ತೆ. ನೀವು ಹಿಂದಿನ ಗ್ರಂಥಗಳು ಕೊಡ್ತಿರ್ಲಿಲ್ಲ ಅವರು, ಗೊತ್ತಾಯ್ತಾ? ಅದು ಖಂಡನೆ ಬರೆದವರು ಕೆಲವು ಮುಚ್ಚಿಟ್ಕೊಂಡ್ಬಿಡ್ತಿದ್ರು, ಹೊರಗೆ ಕೊಟ್ಟ ಖಂಡನೆ ಮಾಡಿಬಿಡ್ತಾರೆ ಅಂಥೇಳಿ. ಅದು ಸಿಗೋದೇ ಬಹಳ ಕಷ್ಟ. ಉಪಾಯಿಂದ ತರ್ತಾ ಇದ್ರು ಹೋಗಿ ಇವರು. ಅರ್ಥ ಆಯ್ತಾ? ಇವತ್ತು ಹಾಗಲ್ಲ, ಎಲ್ಲ ಬೈಕ್ ಹಾಕ್ಬಿಟ್ಟು ಆನ್ಲೈನ್ ಹಾಕ್ಬಿಟ್ಟಿರ್ತಾರೆ, ಕೊಡೋದು ಹಾಗೆ ಸಿಗುತ್ತೆ. ಆ ಮೆಥಡ್ ಉಪಯೋಗಿಸ್ತಿದ್ದೆ ನಾವು. ಮತ್ತೆ ಅದು ಉಪಯೋಗಿಸ್ಬಾರ್ದು. ಬದಲಾಗಿ ಹೋಗ್ಬಿಟ್ಟೆ ಈಗಾಗಲೇ. ಒಂದು ಕಾಲ ಬರುತ್ತೆ, ಅವ ಬೇಕಾಗತ್ತದ. ಅರ್ಥ ಆಯ್ತು? ಈಗ ಅದು ವೇಸ್ಟ್ ಅಲ್ಲ ಅದು, ಬಟ್ ಅದನ್ನೇ ಹಾಡ್ಕೊಂಡ್ರೆ ತಪ್ಪಾಗುತ್ತೆ. ಅದು ನಾಳೆ ಮಾಡಿಗಳು ಇವತ್ತು ಮಾಡಿದ್ರೆ ತಪ್ಪೇ. ಅದು ಏಕಾಶಿ ಮಾಡೋದೆಲ್ಲ ಮಾಡಿಬಿಟ್ಟಿದ್ದಾರೆ, ಅವ್ರು ಮಾಡ್ದಾಗ ಏನೂ ಮಾಡಬಾರ್ದಾಗಿತ್ತು. ಆ ಥರ ಮಾಡಿದಾಗಿತ್ತು. ಆ ಅರ್ಥದಲ್ಲಿ ಅದನ್ನು ಯೋಚನೆ ಮಾಡಬೇಕು. ಇವತ್ತಿನ ಸಮಸ್ಯೆಗಳೆಲ್ಲ ಡೈವರ್ಟ್ ಆಗಿದೆ, ಎಲ್ಲೆಲ್ಲೋ ಹೋಗ್ಬಿಟ್ಟಿತ್ತು ಸಮಸ್ಯೆಗಳೆಲ್ಲ. ಮುಖ್ಯ ಸಮಸ್ಯೆ ನಿಂತೋಗ್ಬಿಟ್ಟು ಬೇರೆ ಬೇರೆ ಗಲಾಟೆ ನಡೀತಾ ಇದೆ. ಸಿದ್ಧತ್ವಾತ್ ಬ್ರಹ್ಮಶಬ್ದಶ್ಚ ವಿಷ್ಣು ಸ್ಪಷ್ಟತೆಯ ಶ್ರುತವು. ಈ ಶ್ರುತಿಯಲ್ಲಿ ಎಷ್ಟು ಸ್ಪಷ್ಟ ಇದೆ ಅಂತ ಆಚಾರ್ಯ ಹೇಳ್ತಾರೆ. ಇಷ್ಟೇ ಅಲ್ಲ, ವಿಷ್ಣು ತಡೆ ಎಲ್ಲ ಹೇಳಿಬಿಟ್ಟಿದ್ದಾರಲ್ಲ. ಅಂಬಸ್ಯ ಅಪಾರೇ ಅಂಬಸಿ
ಅಪಾರ ಎಂಬ ಸೇರಿದ್ರೆ ಸಮುದ್ರ ಅಂತ ಅರ್ಥ. ಸಮುದ್ರದಲ್ಲಿ ಪರಮಾತ್ಮ ಇದ್ದಾನೆ. ಗುಣಸಮುದ್ರ ಹುಡುಕ್ತಾ ಹೋದಾಗ ದೇವರು ಸಿಗ್ತಾನೆ. ಅವ್ರು ಹಾಗೆ ಇದೆಲ್ಲ ಕಥೆ ಕಡೆ ಇನ್ನೊಂದೊಂದೊಂದು ಅರ್ಥ ಆಗಲಿಕ್ಕೆ ಶುರುವಾಗತ್ತೆ. ಹಿರಣ್ಯಾಕ್ಷ ಹೊರಟ, ನನ್ನ ಸಮಾನ ಇಲ್ಲ ಅಂತ ಹೊರಟವನು. ಎಲ್ಲರೂ ಅವನ ಕಂಡು ತಂಟೆಗೆ ಹೋಗಲಿಲ್ಲ. ವರ ಇದೆ ಅವನಿಗೆ, ಏನಂತ? ನಾನೇ ಕೊಲ್ತೀನಿ ಭಗವಂತ ಹೇಳಿದ್ದಾನೆ, ನಾವೆಲ್ಲ ಯಾಕೆ ಹೋಗ್ಬೇಕು ಅಂತ ತಂಟೆಗೆ ಹೋಗಲಿಲ್ಲ. ವರುಣನ ಹತ್ರ ಬರ್ತಾನಂತ ಅವ್ರು ಕೇಳ್ತಾರೆ, ನಾನು ಯುದ್ಧಕ್ಕೆ ಬಾ ಅಂತ ಕರೀತಾರೆ. ನಾನು ಯುದ್ಧಕ್ಕೆ ಬರೋದಿಲ್ಲ. ಯಾಕೆ? ಉಪರತ, ನಾನೀಗ ರಿಟೈರ್ಡ್, ಈಗ ಯುದ್ಧ ಮಾಡೋದಿಲ್ಲ ಅಂತ ರಾಷ್ಟ್ರೀಯ ಮಾಡಿದ್ದಾನಂತ. ರಿಟೈರ್ಡ್ ನಾನೀಗ. ಆದರೆ ಹಾಗೆ ಸೋತೆ ಅಂತ ಒಪ್ಪು, ಹಾಗೆಲ್ಲ ಒಪ್ಪೋದಿಲ್ಲ. ನಿನ್ಗೆಲ್ಲವನಿದ್ದಾನೆ ಅಂತ ಹೇಳ್ತಾರೆ. ಎಲ್ಲಿದ್ದಾನೆ? ಸಮುದ್ರದಲ್ಲಿದ್ದಾನೆ. ಇದೇ ಉತ್ತರ ಕೊಟ್ಟು ಸಮುದ್ರದಲ್ಲಿದ್ದಾನೆ. ಇದೇ ಆಗ ಅರ್ಥೋಯಂ ಬ್ರಹ್ಮಸೂತ್ರಾಣ. ಮತ್ತು ಬ್ರಹ್ಮಶಬ್ದ ವಾಚ್ಯ ಸಮುದ್ರದಲ್ಲಿ ನೋಡ್ತಾರೆ, ವರಾಹ ಸಿಕ್ಕಿದ್ದು ನೋಡಿ. ವರಾಹರು ನಾರಾಯಣ ಅಂತ ಆಯ್ತು. ಈಗ ಸಮುದ್ರದಲ್ಲಿದೆ. ಅವು ನೋಡಿ ಅಂತ ತಿಳ್ಕೊಂಡ್ಬಿಟ್ಟ. ಓ ವನಗೋಚರೋ ಮೃಗ, ಅಯ್ಯೋ ಇದು ಮೃಗ ಇದು ಅಂತ ತಿಳ್ಕೊಟ್ಟ. ಅರ್ಥ ಆಯ್ತಾ? ಇದು ಪೂರ್ತಿ ಕಥೆಯಾಗಿ ಭಾಗವತ ಹೇಳಿದ್ದು. ಅದನ್ನು ಇತಿಹಾಸ ಕಥೆ ಆಯಿತು. ಇಡೀ ಹೆಚ್ಚಾಗತ್ತೆ. ಇದನ್ನೇ ಹೇಳಿದ್ದು. ಎಲ್ಲಿ ಹುಡುಕಿದ್ರು ಕೂಡ ಬ್ರಹ್ಮಶಬ್ದ ಯಾರಿಗೆ ಬರುತ್ತೆ? ಮತ್ಸ್ಯರೂಪಿ ಪರಮಾತ್ಮ ಎಂಬುದೇ ಬ್ರಹ್ಮಶಬ್ದ ಹೇಳುತ್ತೆ. ಯಾಕೆ? ಪ್ರಚರಿತ ಲಯಜಲ ವಿಹರಣ ಶಾಶ್ವತ ಪರಮ ವಿಬೋಧ ಹೇ ಭವ ಜ್ವಾಸ್ವತ್ರ. ಹೊಸ ಅರ್ಥ ಅದು. ಬ್ರಹ್ಮಶಬ್ದ ಅರ್ಥ ಅಲ್ಲಿ ಹೇಳಿದ್ದಾರೆ. ಮತ್ಸ್ಯ ಕೊಟ್ಟು ಬ್ರಹ್ಮ, ಕೂರ್ಮ ಮತ್ತೆ ಅಲ್ಲಿ ಎತ್ತಿದ್ದು ನೀರಲ್ಲಿ ಇಟ್ಕೊಂಡು. ಯಾವತ್ತು ತೊಗೊಂಡ್ರು ಕೂಡ ಏನಾಗ್ತಾ ಹೋಗುತ್ತಾಗ ರಾಮದೇವರು ಸಮುದ್ರ ಸೇತುವೆ ಕಟ್ಟಿದ್ರು, ಬ್ರಹ್ಮ. ಕೃಷ್ಣ ಸಮುದ್ರಕ್ಕೆ ಮಧ್ಯ ದ್ವೀಪ ಎಬ್ಬಿಸಿದ, ಅದು ಮತ್ತೆ ಬ್ರಹ್ಮ. ವೇದವ್ಯಾಸ ಶಾಸ್ತ್ರ ಸಮುದ್ರಕ್ಕೆ ಸೇತುವೆ ಕಟ್ಟಿದ್ರು. ಆಗ ತತ್ವಜ್ಞಾನ ನಮಗೇನಾಗುತ್ತೆ? ಪ್ರತಿಯೊಬ್ಬರಿಗೂ ಬರೀ ಕಥೆ ಕೇಳಿದವನು ಬ್ರಹ್ಮಶಬ್ದ ವಾಚ್ಯ ವಿಷ್ಣು ಅಂತ ಹೇಳ್ತಾರೆ, ನಾರಾಯಣನ ಅಂತ ಹೇಳಿ. ಕಥೆ ಕೇಳಿದ್ರು ಸಾಕು. ಅದಕ್ಕೆ ಶ್ರೀಶೂದ್ರ ಬ್ರಹ್ಮಬಂಧು ನಾಂ ತ್ರಯೀನ ಶ್ರುತಿ ಗೋಚರ. ಶ್ರೀಶೂದ್ರ ಬ್ರಹ್ಮಬಂಧುಗಳಿಗೆ ಅಗತ್ಯ ಇಲ್ಲ. ಅಷ್ಟು ಸುಲಭ ಗೊತ್ತಾಗ ಮತ್ತೆ ಯಾಕೆ ಯೋಚಿಸಬೇಕು? ಬಡಿಸ್ತಾ ಇದ್ದಾರೆ, ಮತ್ತೆ ಅಡಿಗೆ ಮಾಡ್ತಾ ಕೊಡ್ತೀವಿ ಅಂತಾರಲ್ಲ, ಹಾಗೆ ಬಡಿಸ್ತಾ ಇದ್ದ ಕಾಲಕ್ಕೆ ಅಡಿಗೆ ಮಾಡ್ತಾ ಕೊಡ್ತಾರೆ ಯಾರು? ಅಷ್ಟು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದನ್ನೆಲ್ಲ ಅವ್ಯವಸ್ಥೆ ಮಾಡ್ಕೊಂಡ್ಬಿಟ್ರೆ ಪಂಜಿತ ಆಗುತ್ತೆ ಅಷ್ಟೆ. ಅಲ್ಲಿಗೆ ನಾಳೆ ಇನ್ನೂ ಮುಗಿದಿಲ್ಲ, ಅದು ನಾಳೆ ಮುಗಿಯುತ್ತೆ.